ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ವಿಶಾಲು ರೌಡಿಗಳನ್ನ ಕರ್ಕೊಂಡು ಬಂದು ಗಲಾಟೆ ಮಾಡಿ ಹೋದ್ಮೇಲೆ, ಅಮ್ಮ ಏನಮ್ಮ ಇದು, ಯಾರ್ಯಾರೋ ಮನೆಗೆ ಬಂದು ಕೂಗಾಡ್ಕೊಂಡು ಗಲಾಟೆ ಮಾಡಿ ಹೋಗ್ತಿದಾರಲ್ಲ, ಇವ್ರಿಗೆ ಏನಕ್ಕೆ ಬೇಕಿತ್ತು, ಅವಶ್ಯಕತೆ ಇಲ್ದಿರೋ ಈ ಕೆಲಸ ಇಲ್ಲ, ಅವ್ರ ಮಗಳನ್ನ ಅವ್ರ ಮನೆಗೆ ಕಳಿಸ್ಬಿಡತ್ತಾನೆ ಅಂತ ಮನೋಜ ಹೇಳ್ತಿರೋವಾಗ, ಏ ಪಪ್ಪರಪ್ಪ ನಿನ್ನ ಯಾರಾದ್ರೂ ಇಲ್ಲಿ ಕೇಳಿದ್ರೇನೋ, ಹೋಗೋ ಆ ಕಡೆಗೆ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವರು, ಇಲ್ಲಿ ನೋಡು ಸೂರ್ಯ, ಎತ್ತವ್ರಿಗೆ ಹೇಳ್ದೇನೆ ಮದುವೆ ಮಾಡಬಾರ್ದು ಅಂತ ನಾನು ಅನ್ಕೊಂಡೆ, ಇವರು ಅದನ್ನೆಲ್ಲ ತಿಳ್ಕೊಳ್ಳೋ ತರ ಕಾಣ್ತಿಲ್ಲ, ಇವ್ರಿಗೆ ಎಷ್ಟೇ ಅರ್ಥ ಮಾಡ್ಸೋಕೆ ಹೋದ್ರು ಇವ್ರಿಗೆ ಅರ್ಥನೂ ಆಗೋಲ್ಲ, ಇನ್ಮೇಲೆ ಇದ್ರ ಬಗ್ಗೆ ಎಲ್ಲ ನೀನು ಯೋಚನೆ ಮಾಡೋದೇ ಬೇಡ, ಇನ್ಮೇಲೆ ಮದುವೆ ಕಡೆ ಗಮನ ಕೊಡು ಅಂತ ಹೇಳ್ತಾರೆ. ನೀನು ಹೇಳ್ದಿಯಲ್ಲ ಬಿಡಪ್ಪ, ನಾನು ಇನ್ಮೇಲೆ ಎಲ್ಲಾನು ನೋಡ್ಕೋತೀನಿ ಅಂತಾನೆ ಸೂರ್ಯ. ಈ ಕಡೆ ವಿಶಾಲು ಗಂಡ ಪೊಲೀಸ್ನವ್ರ ಜೊತೆ ಮಾತಾಡ್ತಿರ್ತಾರೆ. ನನ್ನ ಮಗಳೇ ವಿಡಿಯೋ ಮಾಡಿ ಕಳಿಸ್ಬಿಟ್ಟಿದ್ದಾಳೆ ಸರ್, ಅದರಿಂದ ನಾವೇನು ಮಾಡೋಕ್ಕಾಗ್ತಿಲ್ಲ ಅಂತಿರೋವಾಗ, ಹೌದು ಸರ್, ಲೀಗಲ್ ಆಗಿ ನಾವು ಯಾವ ಆ್ಯಕ್ಷನು ತಗೊಳಕ್ಕಾಗ್ತಿಲ್ಲ ಹಾಗಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಅದರಿಂದನೇ ಸರ್ ನಾನು ನಿಮ್ಮ ಹತ್ರ ಅನ್ಅಫಿಷಿಯಲ್ ಆಗಿ ಹೆಲ್ಪ್ ಕೇಳ್ತಿದ್ದೀನಿ, ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಬೇಕು ನನಗೆ, ಅಷ್ಟೇ ಸರ್ ಹಾಗಂತ ಅವ್ರು ಕೇಳ್ತಿರೋವಾಗ, ಸರಿ ಸರ್ ನಮ್ಮ ಕೈಲಾದ ಸಹಾಯನ ನಾವು ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಓಕೆ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಈ ಕಡೆ ವಿಶಾಲು, ನಮ್ಗೆ ಯಾಕೆ ಈ ತರ ನಡೆಯುತ್ತೆ ಅಂತ ಗೋಳಾಡ್ತಿರ್ತಾಳೆ. ವಿಶಾಲು, ಕೋರ್ಟ್ನಲ್ಲಿ ನಮ್ಮ ಮಗಳು ನಮ್ಮ ವಿರುದ್ಧನೇ ಹೇಳಿಕೆ ಕೊಟ್ಬಿಟ್ರೆ ಏನ್ ಮಾಡೋದು, ಅದಕ್ಕೆ ಇನ್ಸ್ಪೆಕ್ಟ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಅಂತಾರೆ. ಚಿಕ್ಕ ವಯಸ್ಸಿನಲ್ಲೇ ನಾನು ಅವಳನ್ನ ದೂರ ಮಾಡ್ಕೊಂಡೆ, ನಾನು ಅವಳಿಗೆ ಯಾವ ಪ್ರೀತಿನೂ ಕೊಡೋಕ್ಕಾಗಲಿಲ್ಲ, ಇನ್ಮೇಲಾದರೂ ಅವಳ ಜೊತೆ ಇರೋಣ ಅಂತ ಅನ್ಕೊಂಡೆ, ಆದರೆ ಆ ಮೀನಾ ಕುಟುಂಬದವ್ರು ಬಂದು ನನ್ನ ಮಗಳನ್ನ ದೂರ ಮಾಡಿಬಿಟ್ರು. ಅವಳಾಗಂತ ಗೋಳಾಡ್ತಿರುವಾಗ, ಅಳ್ಬೇಡ ವಿಶಾಲು, ನಮ್ಮ ಮಗಳು ಮನಸ್ಸು ಗೊಂದಲದಲ್ಲಿದೆ, ನಾವು ಅವಳನ್ನ ನೋಡಿ ಮಾತಾಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ವಿಶಾಲು ಗಂಡ ಹೇಳ್ತಾ ಇರ್ತಾರೆ. ನಾನು ಹಾಗೇನೆ ಅನ್ಕೊಂಡಿದ್ದೀನಿ, ಹೇಗಾದರೂ ನಮ್ಮ ಮಗಳನ್ನ ನಾವು ಜೊತೆಲಿ ಕರ್ಕೊಂಡು ಬಂದ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ವಿಶಾಲು. ಇನ್ಸ್ಪೆಕ್ಟ್ರು ವಿಚಾರಿಸ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ ಅಂತಾರೆ ವಿಶಾಲು ಗಂಡ. ಈ ಕಡೆ ಮೀನಾ, ನಾನು ಹೇಳಿಲ್ವೇನ್ರಿ ಆ ವಿಶಾಲಮ್ಮ ಸುಮ್ಮನೆ ಇರಲ್ಲ ಅಂತ, ನೋಡಿದ್ರ ರೌಡಿಗಳನ್ನ ಕರ್ಕೊಂಡು ಹೇಗೆ ಮನೆಗೆ ನುಗ್ಗಿದ್ಲು ಅಂತ. ಮೀನಾ ಹಾಗಂತಿರುವಾಗ, ಹಾಗಂತ ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ ಮೀನಾ, ನಮ್ಮ ಅಪ್ಪನ ಮೇಲೂ ಸಕ್ಕರೆ ಮೇಲೂ ಯಾರಾದ್ರೂ ಕೈ ಹಾಕಿದ್ರೆ ಬಂದಿರೋರಲ್ಲಿ ಒಬ್ಬರನ್ನು ಜೀವಂತವಾಗಿ ಉಳಿಸ್ತಿರ್ಲಿಲ್ಲ ನಾನು, ಹೆಣ್ಣೆ ಎತ್ತವ್ರಿಗೆ ಹೇಳ್ದೇನೆ ಮದುವೆ ಮಾಡಬಾರ್ದು ಅಂತ, ಅದಕ್ಕೆ ತಾನೇ ನಾವಿಬ್ರು ಹೋಗಿ ಮಾತಾಡ್ಕೊಂಡು ಬಂದಿದ್ದು, ಆದ್ರೆ ಅವರು ಇಲ್ಲಿಗೆ ಬಂದು ಎಷ್ಟೊಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಟ್ಟು ಹೋದ್ರು ನೋಡಿದ್ಯಲ್ಲ. ಸೂರ್ಯ ಹಾಗಂತಿರುವಾಗ ರವಿ ಶ್ರುತಿ ಅಲ್ಲಿಗೆ ಬರ್ತಾರೆ. ಆದ್ರೆ ಒಂದು ಮೀನಾ ಮರಿ ಕರೆಕ್ಟ್ ಆದ ಟೈಮ್ಗೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದ್ಬಿಟ್ರು. ಹಾಗಂತ ಶ್ರುತಿ ಹೇಳ್ತಿರುವಾಗ, ಅದೆಲ್ಲ ಅಪ್ಪನ ಮೇಲಿನ ಮರ್ಯಾದೆಗೋಸ್ಕರ ಸಂಪಪಡಿ, ಕೂಗಾಟದ ಸೌಂಡ್ ಕೇಳಿದ ತಕ್ಷಣನೇ ಎಲ್ಲರೂ ಓಡ್ ಬಂದ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ನಾವೆಲ್ಲರೂ ಇದೇ ಏರಿಯಾದಲ್ಲಿ ಇದೀವಿ, ನಮ್ಗೇನಾದ್ರೂ ಈ ತರ ಸಮಸ್ಯೆ ಆಗಿತ್ತಾ ಅಂತ ಸೂರ್ಯ ಕೇಳ್ತಾನೆ. ಹೌದು ಸೂರ್ಯ, ಗಲಾಟೆ ಶುರುವಾಗಿದ್ದ ತಕ್ಷಣನೇ ಹೇಗೆಲ್ಲರೂ ಬಂದ್ಬಿಟ್ರು ನೋಡಿದ್ಯಾ ಹಾಗಂತ ರವಿ ಹೇಳ್ತಿರುವಾಗ, ಇದನ್ನೇ ಯೂನಿಟಿ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅವ್ರು ಬಂದಿದ್ದ ತಕ್ಷಣ ಆ ವಿಶಾಲಮ್ಮನ ಕಡೆಯವರೆಲ್ಲ ಎಷ್ಟೊಂದು ಭಯ ಪಟ್ಕೊಂಡು ನೋಡಿದ್ರ ಅಂತ ಕೇಳ್ತಾಳೆ ಶ್ರುತಿ. ಸೋಂಪಪಡಿ ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ ಕಣೋ, ಎಲ್ಲರೂ ಒಟ್ಟಿಗೆ ಇದ್ರೇನೆ ಸರಿಯಾಗಿರೋದು, ಎಲ್ಲರೂ ಒಂದಾಗಿರೋದನ್ನ ಕಲಿಬೇಕು ಅಂತಾನೆ ಸೂರ್ಯ. ಹೌದು ಅಂತ ಮೀನಾ ಹೇಳ್ತಾಳೆ. ಈ ಕಡೆ ಕುಸುಮ ಮನೆಗೆ ಮೀನಾ ಮತ್ತೆ ಸೂರ್ಯ ಬರ್ತಾರೆ. ಅಮ್ಮ ಅಮ್ಮ ಅಂತ ಕೂಗ್ತಾ ಬರ್ತಾಳೆ ಮೀನಾ. ಬನ್ನಿ ಹೇಳಿ ಅಂದ್ರೆ, ಬಾ ಮೀನಾ ಕೂತ್ಕೊಳ್ಳಿ, ನಾನು ಈಗಲೇ ಟೀ ತಗೊಂಡು ಬರ್ತೀನಿ ಅಂತ ಕುಸುಮ ಹೋಗ್ತಿರೋವಾಗ, ಅತ್ತೆ ಅದೆಲ್ಲ ಏನು ಬೇಡಿ, ಮಂಜುನ್ ಮದುವೆ ಬಗ್ಗೆ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು, ಅದಕ್ಕೆ ಬಂದ್ವಿ ಅಂತಾನೆ ಸೂರ್ಯ. ಮಂಜುಗೂ ತಾರಾಗೂ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ವಲ್ಲಮ್ಮ ಅಂತ ಕೇಳ್ತಾಳೆ. ಆಗ್ಲೇ ಹೇಳ್ದಿಯಲ್ಲ ಮೀನಾ ಅಂತ ಕುಸುಮ ಕೇಳ್ತಾರೆ. ಈಗ ರಿಜಿಸ್ಟರ್ ಆಫೀಸಲ್ಲಿ ಬೇಡ ಅಂತ ಅನ್ಕೊಂಡಿದೀವಿ ಅಂತಾನೆ ಸೂರ್ಯ. ಯಾಕಳಿ ಅಂದ್ರೆ ಆ ವಿಶಾಲಮ್ಮಂಗೆ ಗೊತ್ತಾಗಿ ಏನಾದರೂ ಪ್ರಾಬ್ಲಮ್ ಮಾಡಿದ್ಲಾ, ಮತ್ತೆ ಯಾಕೆ ಅಂತ ಗಾಬರಿಯಿಂದ ಕೇಳ್ತಿರುವಾಗ, ಅತ್ತೆ ಟೆನ್ಷನ್ ಏನು ಮಾಡ್ಕೋಬೇಡಿ, ಮಂಜಾನು ರೇಖಾನು ಅಜ್ಜಿ ಮನೇಲಿ ಸೇಫ್ ಆಗಿದ್ದಾರೆ ಅಂತಾನೆ ಸೂರ್ಯ. ಅಮ್ಮ ಆ ವಿಶಾಲಮ್ಮ ಹೇಗಾದ್ರೂ ಈ ಮದುವೆನ ನಿಲ್ಲಿಸ್ಬೇಕು ಅಂತಾನೆ ಅನ್ಕೊಂಡಿರೋದು ಅಂತಾಳೆ ಮೀನಾ. ಹೌದು ಕಣೆ, ಈಗಾಗಲೇ ಅವ್ರ ಕಡೆಯವ್ರನ್ನೆಲ್ಲ ಬಿಟ್ಟು ನಮ್ಮ ಮನೆ ಸುತ್ತ ಕೇಳಿದಾಳೆ ಹಾಗಂತ ಕುಸುಮ ಹೇಳ್ತಿರೋವಾಗ, ಹೌದಮ್ಮ, ನಾವೀಗ ರಿಜಿಸ್ಟರ್ ಆಫೀಸ್ನಲ್ಲಿ ಏನಾದರೂ ಮದುವೆ ಮಾಡೋಕೆ ಹೋದ್ರೆ ಹೇಗಾದರೂ ಕಂಡಿಡ್ದು ಆ ಮದುವೆನ ನಿಲ್ಸಕ್ಕೆ ಟ್ರೈ ಮಾಡ್ತಾಳೆ. ಈಗಾಗಲೇ ನಮ್ಮ ಮನೆಗೆ ಬಂದು ಜಗಳ ಬೇರೆ ಮಾಡ್ಬಿಟ್ಟು ಹೋದ್ರು ಅಂತ ಹೇಳ್ತಾಳೆ ಮೀನಾ. ಹಾಗಾದ್ರೆ ಮದುವೆ ಮಾಡಲ್ವಾ ಅಂತ ಕುಸುಮ ಹೇಳ್ತಾರೆ. ಆಗ ಸೂರ್ಯ, ಅತ್ತೆ ಹಾಗೆಲ್ಲ ಏನೂ ಇಲ್ಲ, ಮಂಜು ತಾರಾ ಮದುವೆ ಖಂಡಿತ ನಡೆಯುತ್ತೆ ಹಾಗಂತ ಸೂರ್ಯ ಹೇಳ್ತಾನೆ. ಈಗ ಮದುವೆ ರಿಜಿಸ್ಟರ್ ಆಫೀಸ್ನಲ್ಲಿ ನಡೆಯಲ್ಲಮ್ಮ ಅಂತಿರುವಾಗ, ಹಾಗಾದ್ರೆ ಯಾವ್ದಾದ್ರು ದೇವಸ್ಥಾನದಲ್ಲಿ ಮಾಡ್ತಿದ್ದೀರಾ ಅಂತ ಕುಸುಮ ಕೇಳ್ತಾರೆ. ಇಲ್ಲ ಅಮ್ಮ, ಅಜ್ಜಿ ಊರ್ನಲ್ಲೇ ಅವ್ರ ಮನೆಯಲ್ಲೇ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ ಅಂತಾಳೆ ಮೀನಾ. ಅಂದ್ರೆ ಅಲ್ಲೇ ಹೇಗೆ ಅಂತ ಕುಸುಮ ಕೇಳ್ತಿರುವಾಗ, ಅತ್ತೆ ಅಲ್ಲೇ ಸೇಫ್ ಆಗಿರೋದು, ಇಲ್ಲೇ ಎಲ್ಲಾದ್ರೂ ಮಾಡಿದ್ರೆ ಆ ವಿಶಾಲಮ್ಮ ನಮ್ಮನ್ನ ಹುಡ್ಕೊಂಡು ಬರ್ತಾಳೆ, ನಾವೆಲ್ಲರೂ ಅಜ್ಜಿ ಮನೆಗೆ ಹೋಗಿ ಮದುವೆ ಮಾಡಿದ್ರೆ ಅವಳು ನಮ್ಮನ್ನ ಹುಡ್ಕೋಕ್ ಸಾಧ್ಯನೇ ಇಲ್ಲ ಹಾಗಂತ ಸೂರ್ಯ ಹೇಳ್ತಿರುವಾಗ ಕುಸುಮ ಯೋಚನೆ ಮಾಡ್ತಿರ್ತಾರೆ. ಅತ್ತೆ ಯೋಚನೆ ಮಾಡಬೇಡಿ ಅತ್ತೆ, ನಮ್ಮ ಊರಲ್ಲಿರೋರು ಎಲ್ಲರೂ ಆ ಮದುವೆಗೆ ಖಂಡಿತ ಬಂದೇ ಬರ್ತಾರೆ, ನಮ್ಮ ಸಪೋರ್ಟ್ಗೆ ತುಂಬ ಜನ ಇರ್ತಾರೆ, ಎಲ್ಲರೂ ಬಂದು ಮನಸಾರ ಆಶೀರ್ವಾದ ಮಾಡ್ತಾರೆ, ನೀವು ಯಾವುದಕ್ಕೂ ಭಯಪಡಬೇಡಿ ಅಂತಿರೋವಾಗ, ಸರಿ ಹೇಳಿ ಅಂದರೆ ನೀವು ಹೇಳಿದ ಮೇಲೆ ಎಲ್ಲ ಸರಿಯಾಗಿರುತ್ತೆ ಅಂತಾರೆ ಕುಸುಮ. ಅದು ಅತ್ತೆ, ನೀವು ಕನಕನು ಮೊದಲೇನೆ ಲಕ್ಕಿ ಮನೆಗೆ ಹೋಗ್ಬಿಡಿ, ಮದುವೆಗೆ ಏನೇನು ಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ನಿಮ್ಮ ಕಡೆ ಮದುವೆನ ಯಾವ ಥರ ಮಾಡ್ತೀರೋ ಅದನ್ನೆಲ್ಲ ಲಕ್ಕಿ ಜೊತೆ ಹೇಳ್ಬಿಡಿ, ಅವರು ಅದನ್ನೆಲ್ಲ ನೋಡ್ಕೋತಾರೆ ಅಂತಾನೆ ಸೂರ್ಯ. ಸರಿ ಹೇಳಿ ಅಂದರೆ ಯಾವ ಸಮಸ್ಯೆನೂ ಇಲ್ಲದೆ ಮದುವೆ ನಡೆದ್ರೆ
ಅದೇ ಸಂತೋಷ ಅಂತಾರೆ ಕುಸುಮ. ಅತ್ತೆ ಅದೆಲ್ಲ ಚೆನ್ನಾಗಿ ನಡೆಯುತ್ತೆ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ ಅಂತಾನೆ ಸೂರ್ಯ. ಅಮ್ಮ ಮದ್ವೆಗೆ ಏನೇನು ತಗೋಬೇಕು ಹಾಗೆ ಊರಿಗೆ ಯಾವ್ದನ್ನ ತಗೋಬೇಕು ಅನ್ನೋ ಒಂದು ಲಿಸ್ಟನ್ನ ಮಾಡ್ಕೊಟ್ಬಿಡಿ ಹಾಗಂತ ಮೀನಾ ಹೇಳ್ತಾಳೆ. ಹೌದತ್ತೆ, ನೀವು ಲಿಸ್ಟ್ ಕೊಟ್ಬಿಟ್ರೆ ಅದನ್ನೆಲ್ಲ ನಾನು ತಂದ್ಬಿಡ್ತೀನಿ ಅಂತಾನೆ ಸೂರ್ಯ. ಸರಿ ಹೇಳಿ ಅಂದ್ರೆ ನಾನು ಕನಕ ಜೊತೆ ಮಾತಾಡ್ತೀನಿ, ಅರುಣ್ ಅಳಿಯಂದ್ರಿಗೆ ಮದ್ವೆಗೆ ಬನ್ನಿ ಅಂತ ಕೇಳೋಣವಾ ಅಂತ ಕೇಳ್ತಾರೆ. ಅವ್ರಾಗಂತಿರುವಾಗ ಅಮ್ಮ ಅರುಣ್ ಬರ್ತಾರಾ ಅಂತ ಮೀನಾ ಕೇಳ್ತಾಳೆ. ಅದೇಗ್ ಬರ್ತಾರೆ ಮೀನಾ, ಮಂಜುನ್ ವಿಷಯದಲ್ಲಿ ಅವರು ಯಾವ ಸಹಾಯನೂ ಮಾಡಲಿಲ್ಲ, ಅವ್ರಿಗೆ ಮಂಜುನ್ ಮದುವೆ ವಿಷಯ ಗೊತ್ತಾಗೋದೇ ಬೇಡ ಅಂತಾನೆ ಸೂರ್ಯ. ಏನತ್ತೆ ಅಂತಿರೋವಾಗ ಅಳಿಯಂದ್ರೆ ಮದುವೆ ಊರ್ನಲ್ಲಿ ಮಾಡ್ತಿರೋದೇನೋ ಸರಿ, ಮುಂದೆ ಯಾವ ತೊಂದರೆನೂ ಆಗಲ್ಲ ಅಲ್ವಾ ಅಂತ ಕೇಳ್ತಾರೆ ಕುಸುಮ. ಅತ್ತೆ ಮಂಜುನ್ಗೂ ತಾರಾಗೂ ಊರಿನಲ್ಲಿ ಮದುವೆ ಮಾಡಿಬಿಡೋಣ, ಮಾರನೆಗೇನೆ ಬೆಂಗಳೂರಿಗೆ ಬಂದು ಅವ್ರ ಮದುವೆ ರಿಜಿಸ್ಟ್ರನ್ನ ಮಾಡಿಸ್ಬಿಡೋಣ, ಆಗ ಅವ್ರಿಬ್ರನ್ನ ಯಾರು ದೂರ ಮಾಡೋಕ್ಕಾಗಲ್ಲ ಅಂತಾನೆ ಸೂರ್ಯ. ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ ಅತ್ತೆ, ನಾನು ಈಗಾಗಲೇ ಚೇತಾಗಿ ಹೇಳಿ ಎಲ್ಲನೂ ರೆಡಿ ಮಾಡಿಸಿದ್ದೀನಿ ಅಂತಾನೆ ಸೂರ್ಯ. ತುಂಬ ಸಂತೋಷ ಹೇಳಿ ಅಂದರೆ ಮಂಜುನ್ ಮದುವೆ ಈ ಥರ ಎಲ್ಲ ಆಗ್ತಿದೆಯಲ್ಲ, ಅವರಪ್ಪ ಇದ್ದಿದ್ರೆ ತುಂಬ ಸಂತೋಷ ಪಡೋರು ಅಂತ ಹೇಳ್ತಾರೆ ಕುಸುಮ. ಖಂಡಿತ ಅವರು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅತ್ತೆ, ಅವ್ರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗೇ ನಡೆಯುತ್ತೆ, ಈ ವಿಷಯನೆಲ್ಲನೂ ಕನಕ ಹತ್ರ ನೀವು ಮಾತಾಡಿ ಹಾಗಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ಅಮ್ಮ 2 ದಿನ ಮದುವೆಗೆ ಅಂತ ನಾವು ಅಲ್ಲೇ ಉಳ್ಕೋಬೇಕಾಗುತ್ತೆ, ಕನಕನ ಅರುಣ್ ಕಳಿಸ್ಕೊಡ್ತಾನ ಅಂತ ಕೇಳ್ತಾಳೆ. ಆಗ ಸೂರ್ಯ ಗೊತ್ತಿಲ್ಲ ಮೀನಾ, ಆ ಅರುಣ್ಗೆ ರೇಖಾ ಅಪ್ಪ ಬೇರೆ ಚೆನ್ನಾಗಿ ಗೊತ್ತು, ಲಕ್ಕಿ ಊರಿನಲ್ಲಿ ಮದುವೆ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಅವ್ರ ಜೊತೆ ಹೇಳಿದ್ರು ಹೇಳ್ಬಿಡ್ಬೋದು ಹಾಗಂತ ಸೂರ್ಯ ಹೇಳ್ತಿರೋವಾಗ ಅಮ್ಮ ಮೊದಲು ನೀನು ಕನಕಗೆ ಕಾಲ್ ಮಾಡಿ ಮಾತಾಡಮ್ಮ ಅಂತ ಹೇಳ್ತಾಳೆ ಮೀನಾ. ಕನಕಗೆ ಫೋನ್ ಮಾಡ್ತಾರೆ ಕುಸುಮ. ಕನಕ ಮಂಜುನ್ ಮದ್ವೆನ ಅಳಿಯಂದ್ರು ರಜ್ಜಿ ಊರಿನಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ನೀನು ಇಲ್ಲಿಗೆ ಬಂದ್ಬಿಡು, ನಾವು ಮೊದಲೇನೆ ಹೋಗಿರೋಣ ಅಂತ ಹೇಳ್ತಾರೆ. ಸರಿನಮ್ಮ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾಳೆ ಕನಕ. ಕನಕ ವಾಪಸ್ ಬರೋಕೆ ಇನ್ನೂ 2 ದಿನಕ್ಕೂ ಜಾಸ್ತಿ ಆಗುತ್ತೆ, ಅಳಿಯಂದ್ರು ಕಳಿಸ್ಕೊಟ್ಬಿಡ್ತಾರಾ ಅಂತ ಕೇಳ್ತಾರೆ. ಕನಕ ಅದಕ್ಕೆ ಉತ್ತರ ಕೊಡ್ತಾಳೆ. ಕುಸುಮ ಅವರು ಫೋನ್ ಇಡ್ತಾರೆ. ಏನು ಹೇಳಿದ್ಲಮ್ಮ ಅಂತ ಮೀನಾ ಕೇಳ್ತಾಳೆ. ಮನೆ ದೇವ್ರ ಪೂಜೆಗೆ ಹೋಗ್ತಿದೀವಿ ಅಂತ ಸುಳ್ಳು ಹೇಳಿ ಬರ್ತೀನಮ್ಮ ಅಂತ ಹೇಳಿದ್ಲು ಅಂತಾರೆ. ಇನ್ನೇನು ಮಾಡೋದು ಅತ್ತೆ, ನ್ಯಾಯವಾಗಿರೋರಾಗಿದ್ರೆ ಸತ್ಯ ಹೇಳಿ ಬರ್ಬೋದಾಗಿತ್ತು, ಈ ಅರುಣ್ ತರದವ್ರಿಗೆ ಸುಳ್ಳು ಹೇಳಿದ್ರೇನೆ ಸರಿ ಹೋಗೋದು ಅಂತಾನೆ ಸೂರ್ಯ. ಮಂಜುನ್ಗೆ ಏನಾದರೂ ಸಮಸ್ಯೆ ಆಗ್ಬೋದು ಅಂತ ಭಯ ಪಡ್ತಿದ್ದೀನಿ ಅಂತಾರೆ ಕುಸುಮ. ಅಮ್ಮ ಅದೆಲ್ಲ ಏನೂ ಆಗಲ್ಲ ಅಮ್ಮ, ಕನಕ ಅದನ್ನೆಲ್ಲ ಸಂಭಾಳಿಸ್ಕೊತಾಳೆ ಹಾಗಂತ ಮೀನಾ ಹೇಳ್ತಾಳೆ. ಅತ್ತೆ ಅದೆಲ್ಲ ಇರಲಿ, ನೀವು ಊರಿಗೆ ಹೋಗ್ಬೇಕಾದ್ರೆ ನಿಮ್ಮನ್ನ ಯಾರಾದರೂ ಫಾಲೋ ಮಾಡ್ತಾರಾ ಅಂತ ನೋಡ್ಕೊಳ್ಳಿ, ಹಾಗೇನಾದರೂ ಡೌಟ್ ಬಂದರೆ ತಕ್ಷಣ ನನಗೆ ಕಾಲ್ ಮಾಡಿ ಅಂತಾನೆ ಸೂರ್ಯ. ಸರಿ ಹೇಳಿ ಅಂದ್ರೆ ಅಂತ ಕುಸುಮ ಹೇಳ್ತಾಳೆ. ಈ ಕಡೆ ಮನೋಜ್ ಶೋರೂಮ್ನಲ್ಲಿ ಇರ್ತಾನೆ. ಯಾಕೆ ಬಾಸ್ ಇಷ್ಟೊಂದು ಟೆನ್ಷನಲ್ಲಿ ಇದ್ದೀರಾ ಅಂತ ಛಾಯಾ ಬಂದು ಕೇಳ್ತಾಳೆ. ಆ ನ್ಯೂಮರಾಲಜಿಸ್ಟ್ ಇದಾರಲ್ಲ ಅವ್ರನ್ನ ಬರೋಕ್ಕೆ ಕೇಳಿದೆ, ಇನ್ನೂ ಬಂದಿಲ್ಲ ಅಂತ ಮನೋಜ ಹೇಳ್ತಾನೆ. ಬಂದ್ಬಿಡ್ತಾರೆ ಬಾಸ್, ಒಳ್ಳೆ ಟೈಮ್ ನೋಡ್ಕೊಂಡು ಬರ್ತಾರೋ ಏನೋ ಅಂತ ಛಾಯಾ ಹೇಳ್ತಾಳೆ. ಪಪ್ಪರಪ್ಪ ಮನೋಜ್ ಅನ್ಕೊಂಡು ನ್ಯೂಮರಾಲಜಿಸ್ಟ್ ಬರ್ತಾನೆ. ಬನ್ನಿ ಸರ್ ಬನ್ನಿ ಕೂತ್ಕೊ ಬನ್ನಿ ಸರ್ ಅಂತ ಹೇಳ್ತಾನೆ ಮನೋಜ. ಪರವಾಗಿಲ್ಲ ಇರಲಿ, ಅದು ಸರಿ ಏನೋ ಅರ್ಜೆಂಟು ಅಂತ ಬರೋಕ್ಕೆ ಹೇಳಿದ್ರಲ್ಲ ಅಂತ ಕೇಳ್ತಾರೆ. ಹೌದು ಸರ್, ನೀವು ಹೇಳಿದ ತಕ್ಷಣವೇ ಹೆಸರನ್ನ ಬದಲಾಯಿಸಿದೆ, ಎಲ್ಲ ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂತಾನೆ ಮನೋಜ. ಹಾಗಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ನಿಮ್ಮ ಪವರ್ ಏನು ಅಂತ ನನಗೆ ಈಗ ತಾನೇ ಗೊತ್ತಾಯ್ತು ಸರ್. ಛಾಯಾ ಹೋಗಿ ಸರ್ಗೆ ಜ್ಯೂಸ್ ತೊಗೊಂಡು ಬಾ ಅಂತ ಹೇಳ್ತಾನೆ. ಇಲ್ಲ ಅದೆಲ್ಲ ಏನು ಬೇಡ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಒಂದು ಮುಖ್ಯವಾದ ಅಪಾಯಿಂಟ್ಮೆಂಟ್ ಇದೆ, ಅವ್ರನ್ನ ಅಲ್ಲೇ ಇರಿಸಿ ಬಂದಿದ್ದೀನಿ, ಅರ್ಜೆಂಟು ನಾನು ಅಲ್ಲಿಗೆ ಹೋಗಬೇಕು. ಅವ್ರ ಹೆಸರು ಬದಲಾಯಿಸಿದ ತಕ್ಷಣ ಅವ್ನಿಗೆ ಮಂತ್ರಿ ಆಗೋ ಯೋಗ ಬಂದಿದೆ, ಈಗ ನೀವು ಹೇಳಿ ಅದೇನೆಲ್ಲ ನಡೀತು ಅಂತ ಕೇಳ್ತಾರೆ. ಸರ್ ನಮ್ಮ ಶೋರೂಮ್ನ ಹುಡ್ಕೊಂಡು ಒಂದು ಒಳ್ಳೆ ಅದೃಷ್ಟ ಬಂದಿದೆ ಅಂತ ಹೇಳ್ತಾನೆ. ಆಗ ನ್ಯೂಮರಾಲಜಿಸ್ಟ್ ನಿಮ್ಮ ಹೆಸರಿಗಿರೋ ಅದೃಷ್ಟಕ್ಕೆ ಎಲ್ಲ ತಾನೇ ಹುಡ್ಕೊಂಡು ಬರುತ್ತೆ ಅಂತ ಹೇಳ್ತಾನೆ. ಆಗ ಮನೋಜ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಕನಗ ಅಮ್ಮ ಆಫರ್ ಕೊಟ್ಟಿರೋದನ್ನು ಹೇಳ್ತಾನೆ. ಅವರು ನನ್ನ ಮಗಳು ಮದುವೆ ಆದರೆ ನನ್ನ ಆಸ್ತಿ ಎಲ್ಲ ನಿಮ್ಮ ಕಾಲು ಕೆಳಗೆ ಬಂದು ಬೀಳುತ್ತೆ ಅಂತ ಹೇಳ್ತಿರೋದನ್ನು ಹೇಳ್ತಾನೆ. ಆ ಹುಡುಗಿಗೆ ನಮ್ಮ ಶೋರೂಮ್ ಅಂದರೆ ತುಂಬಾ ಇಷ್ಟ ಅಂತ ಹೇಳ್ತಾನೆ. ನಿಮಗೂ ಕೂಡ ಇಷ್ಟ ಅಲ್ವಾ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ನನ್ನ ಮಗಳನ್ನ ಮದುವೆ ಆಗುವಂತ ಅವ್ರ ಅಮ್ಮನೇ ನೇರವಾಗಿ ಬಂದು ನನ್ನ ಹತ್ರ ಕೇಳಿದ್ರು, ಅದು ಅಲ್ಲದೆ ಅವ್ರ ಆಸ್ತಿನೆಲ್ಲನೂ ತಂದು ನನ್ನ ಕಾಲ ಹತ್ರ ಇಡ್ತೀನಿ ಅಂತ ಹೇಳ್ತಿದ್ದಾರೆ. ಮನೋಜ ಆಗಂತಿರುವಾಗ ಪಪ್ಪರಪ್ಪ ಮನೋಜ ಅನ್ನೋ ಹೆಸರಿನ ವೈಬ್ರೇಷನ್ಗೆ ಇದು ಮಾತ್ರ ಅಲ್ಲ, ಇನ್ನೂ ತುಂಬ ಜನ ಬರ್ತಾರೆ ಅಂತ ಹೇಳ್ತಾನೆ. ಅಯ್ಯಯ್ಯೋ ಈಗಲೇ 2ನೇ ಮದುವೆ ಆಗ್ತಿದ್ದೀನಿ, ಆಮೇಲೆ ಇನ್ನೂ ತುಂಬ ಜನ ಬರ್ತಾರ ಅಂತ ಕೇಳ್ತಾನೆ. ಓವರಾಗಿ ಆಸೆ ಪಡಬಾರ್ದು, ನಾನು ಹುಡುಗಿ ಬಗ್ಗೆ ಹೇಳ್ತಿಲ್ಲ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ನಿಮಗೆ ದುಡ್ಡು ಆಸ್ತಿ ಎಲ್ಲ ಸಿಗ್ತಿದೆ, ಇದೆಲ್ಲ ಒಳ್ಳೆ ವಿಷಯ ಅಲ್ವಾ ಅಂತ ಕೇಳ್ತಾರೆ. ಈ ತಿಂಗಳು ಮುಗಿಯೋದ್ರಲ್ಲೇ ನಿಮಗೆ ₹1 ಕೋಟಿ ಬರುತ್ತೆ ಅಂತ ನಾನು ಹೇಳ್ತಿರ್ಲಿಲ್ವಾ ಅಂತ ಕೇಳ್ತಾರೆ. ಈ ನನ್ನ ನ್ಯೂಮರಾಲಜಿಯಿಂದ ತುಂಬ ಜನ ಕೋಟೀಶ್ವರರಾಗಿದ್ದಾರೆ ಅಂತ ಹೇಳ್ತಾರೆ. ಅವರಾಗಂತಿರುವಾಗ ಹೌದಾ ಸರ್, ಯಾರ್ಯಾರು ಕೋಟೀಶ್ವರರಾಗಿದ್ದಾರೆ ಅಂತ ಛಾಯಾ ಕೇಳ್ತಾಳೆ. ಕ್ಲೈಂಟ್ಸ್ ಡೀಟೇಲ್ಸ್ ಎಲ್ಲನೂ ಹೊರಗಡೆ ಹೇಳ್ಬಾರ್ದು ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ಸರ್ ನನಗೆ ಒಂದೇ ಒಂದು ಕನ್ಫ್ಯೂಸ್ ಆಗ್ತಿದೆ ಅಂತ ಮನೋಜ ಹೇಳ್ತಾನೆ. ಏನದು ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾನೆ. ಆ ಹುಡುಗಿಗೆ ಬೇರೆ ಮೈಂಡ್ ಸರಿ ಇಲ್ಲ. ಅವನಾಗಂತಿರುವಾಗ ಅವರೇ ಹೇಳಿದ್ರಲ್ಲ ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ. ಅವರಾಗಂತಿರುವಾಗ ಅದಕ್ಕೆಲ್ಲ ನಮ್ಮ ಮನೇಲಿ ಒಪ್ಕೋತಾರ ಅಂತಾನೆ ಮನೋಜ. ಅವ್ರು ಒಪ್ಕೋತಾರೆ, ನಾನು ಹೇಳ್ತಿದ್ದೀನಿ ನಿಮಗೆ 2ನೇ ಮದುವೆ ಆಗೋ ಯೋಗ ಇದೆ ಅಂತ ಹೇಳ್ತಾರೆ. ಇವ್ರಿಗಾಗಿರೋ ಮೊದಲನೇ ಮದುವೆನೇ ಎಂಡಿಗೆ ಬರಬೇಕಲ್ವಾ ಸರ್, ಅದೇನೇ ಇನ್ನೂ ಎಳ್ದಾಡ್ತಿದೆಯಲ್ಲ ಅಂತ ಛಾಯಾ ಕೇಳ್ತಾಳೆ. ಹೌದು ಸರ್,
ರೋಹಿಣಿ ಡಿವೋರ್ಸ್ ಕೊಡದೇ ಇರೋ ಹಾಗೆ ತಡೀತಿದ್ದಾಳೆ. ಅವನಾಗಂತಿರುವಾಗ ಅವ್ರ ಹೆಸರೇನು ಅಂತ ಇನ್ನೊಂದ್ಸರಿ ಹೇಳಿ ಅಂತಾನೆ ನ್ಯೂಮರಾಲಜಿಸ್ಟ್. ಅವಳ ಒರಿಜಿನಲ್ ಹೆಸರು ಕಲ್ಯಾಣಿ ಸರ್, ಕರೆಯೋದು ರೋಹಿಣಿ ಅಂತ ಹೇಳ್ತಾನೆ. ಕಲ್ಯಾಣಿ ಅಂತ ಏನೋ ಮನಸ್ಸಿನಲ್ಲಿ ಅನ್ಕೊಂಡು ನಿಮ್ ಹೆಸರು ಜೊತೆ ಆ ಹೆಸರು ಸರಿ ಹೋಗಲ್ಲ, ಆ ಹುಡುಗಿ ನಿಮ್ ಜೀವನನ ಬಿಟ್ಟು ಹೋಗೋ ಸಮಯ ಬಂದಿದೆ ಅಂತ ಹೇಳ್ತಾರೆ. ನೋಡ್ತಾ ಇರಿ, ಅವರೇ ಹುಡ್ಕೊಂಡು ಬಂದು ಡೈವರ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ ಅಂತಾರೆ. ಅವರ ಸರ್ ಅಂತ ಮನೋಜ ಹೇಳ್ತಿರುವಾಗ, ಹೌದು ನಾನು ಹೇಳಿದ್ಮೇಲೆ ಖಂಡಿತ ನಡೆಯುತ್ತೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾನೆ. ನಿಮಗೆ ಒಳ್ಳೆ ಸಮಯ ಬಂದಿದೆ. ಸಮಯ ಅಂದರೆ ಸೀಸನ್ ಟೈಮಲ್ಲಿ ಒಳ್ಳೆ ಟ್ರೈನ್ ಟಿಕೆಟ್ ಸಿಕ್ತಾಗೆ. ಅವರಾಗಂತಿರುವಾಗ ಛಾಯಾ, ಸರ್ ಇವರು ವೇಟಿಂಗ್ ಲಿಸ್ಟಲ್ಲಿ ತಾನೇ ಇರೋದು ಅಂತಾಳೆ. ಈಗ ಅದೆಲ್ಲ ಕನ್ಫರ್ಮ್ ಆಗುತ್ತೆ. ಈ ಟೈಮ್ನ ಮಿಸ್ ಮಾಡಿದ್ರೆ ಮತ್ತೆ ಇಂಥ ಟೈಮ್ ಸಿಗೋಲ್ಲ ನಿಮಗೆ, ಈ ಚಾನ್ಸ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾರೆ. ಈ ಕಡೆ ನ್ಯೂಮರಾಲಜಿಸ್ಟ್ಗೆ ಫೋನ್ ಬರುತ್ತೆ. ನಾನು ಈಗಲೇ ಬಂದ್ಬಿಡ್ತೀನಿ ಸರ್, 10 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ಪಪ್ಪರಪ್ಪ ಮನೋಜ್ ಸಾಧನೆ ಮಾಡೋನು ಯೋಚನೆ ಮಾಡ್ತಾನೆ. ತುಂಬ ಯೋಚನೆ ಮಾಡೋನು ಸಾಧನೆ ಮಾಡೋಲ್ಲ. ತಕ್ಷಣ ಆ ಪ್ರಪೋಸರ್ಗೆ ಓಕೆ ಅಂತ ಹೇಳ್ಬಿಡಿ ಅಂತಾನೆ. ಆಲ್ ದ ಬೆಸ್ಟ್ ಫಾರ್ ನ್ಯೂ ಫ್ಯಾಮಿಲಿ ಲೈಫ್ ಅಂತ ಹೇಳಿ ಹೋಗ್ತಾನೆ. ಈ ಕಡೆ ಛಾಯಾ, ಬಾಸ್ ಈಗ ಏನು ಡಿಸಿಷನ್ ತಗೋತೀರಾ ಅಂತ ಕೇಳ್ತಾಳೆ. ರೋಹಿಣಿ ಹೇಗೆ ನಿರ್ಧಾರ ಮಾಡ್ತಾಳೆ ಅದ್ರ ಮೇಲೆ ನನ್ನ ಡಿಸಿಷನ್ ನಿಂತಿದೆ ಅಂತಾನೆ ಮನೋಜ. ಆದರೆ ಅವಳು ಯಾವ ಐಡಿಯಾದಿದ್ದಾಳೋ ಏನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ತಕ್ಷಣ ಅಲ್ಲಿಗೆ ರೋಹಿಣಿ ಬರ್ತಾರ್ತಾಳೆ. ಛಾಯಾ ಹೋಗಿ, ಬಾಸ್ ಅವರೇ ಬರ್ತಿದ್ದಾರೆ, ಅವ್ರನ್ನೇ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾಳೆ. ಏನಿದು ಅವ್ರು ಹೇಳ್ತಿದ್ದಂಗೆನೆ ಬರ್ತಿದ್ದಾಳಲ್ಲ ಅಂತ ಮನೋಜ ಅನ್ಕೋತಾನೆ. ರೋಹಿಣಿ ಬರ್ತಿದ್ದಂಗೆನೆ, ಮನೋಜ್ ನಿಮ್ಮ ಹತ್ರ ಮಾತಾಡ್ಬೇಕಿತ್ತು ಅಂತ ಹೇಳ್ತಾಳೆ. ಬಾಸ್ ನಾನು ಹೋಗಿ ಕೆಲಸ ನೋಡ್ಕೋತೀನಿ ಅಂತ ಛಾಯಾ ಹೇಳಿ ಹೋಗ್ತಾಳೆ. ಮನೋಜ್ ಆ 5 ಲಕ್ಷ ಯಾವಾಗ ಕೊಡ್ತೀರಾ ಅಂತ ಕೇಳ್ತಾಳೆ. 5 ಲಕ್ಷ ಅಂತ ಮನೋಜ ಹೇಳ್ತಿರೋವಾಗ, ಮರ್ತೈತಾ ಆಗ್ಲೇ ನಿಮಗೆ, ನಿಮ್ಮನ್ನ ಜೈಲಿಂದ ಬಿಡ್ಸೋಕೆ ನಾನು ಖರ್ಚು ಮಾಡಿದ್ನಲ್ಲ. ಅವಳಾಗಂತಿರುವಾಗ, ನೆನಪಿದೆ ರೋಹಿಣಿ, ದಿಢೀರ್ ಅಂತ ಕೇಳಿದ್ರೆ ನಾನು ಎಲ್ಲಿಂದ ತಂದ್ಕೊಡ್ಲಿ ಅಂತಾನೆ. ದಿಢೀರ್ ಅಂತ ಬಂದು ನಾನು ಕೇಳ್ತಿಲ್ಲ, ಈಗಾಗಲೇ ನಿಮ್ಮ ಜೊತೆ ಹೇಳಿದ್ನಲ್ಲ ಅಂತಾಳೆ ರೋಹಿಣಿ. ನನಗೀಗ ದುಡ್ಡಿನ ಅವಶ್ಯಕತೆ ಇದೆ, ನನಗೋಸ್ಕರ ದುಡ್ಡನ್ನ ಕೊಟ್ಬಿಡಿ ಬೇಗ ಅಂತ ಕೇಳ್ತಾಳೆ. ನನಗೆ ಸ್ವಲ್ಪ ಟೈಮ್ ಕೊಡು, ನಾನೆಲ್ಲನೂ ಅರೇಂಜ್ ಮಾಡ್ತೀನಿ, ಬಿಸ್ನೆಸ್ ಬೇರೆ ಡಲ್ ಆಗಿದೆ. ಮನೋಜ್ ಹಾಗಂತಿರುವಾಗ, ಮನೋಜ್ ನೀವು ಆ ದುಡ್ಡನ್ನ ನನಗೆ ಕೊಟ್ಬಿಟ್ರೆ ಆ ಕ್ಷಣನೇ ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡಿಬಿಡ್ತೀನಿ ವಿತೌಟ್ ಎನಿ ಕಂಡೀಷನ್ಸ್ ಅಂತ ಕೇಳ್ತಾಳೆ. ಕನ್ಫರ್ಮ್ ಆಗಿ ಹೇಳ್ತಿದ್ಯಾ ಅಂತ ಮನೋಜ ಕೇಳ್ತಾನೆ. ಅಕಸ್ಮಾತ್ ದುಡ್ಡು ಕೊಟ್ಟಿದ ತಕ್ಷಣ ಸೈನ್ ಮಾಡಲ್ಲ ಅಂತ ಹೇಳ್ಬಿಟ್ರೆ ಅಂತ ಮನೋಜ ಕೇಳ್ತಾನೆ. ಈಗ ನಾನು 100% ಕನ್ಫರ್ಮ್ ಆಗಿ ಹೇಳ್ತಿದ್ದೀನಿ, ನಿಮಗೆ ನಾನು ಡೈವರ್ಸ್ ಕೊಟ್ಬಿಡ್ತೀನಿ ಅಂತಾಳೆ ರೋಹಿಣಿ. ದಿಢೀರ್ ಅಂತ ಹೇಗೆ ಅಂತ ಮನೋಜ ಕೇಳ್ತಿರುವಾಗ, ಹೋರಾಡಿ ಟಯರ್ಡ್ ಆಯ್ತು ನನಗೆ. ಈಗಲೂ ಕೂಡ ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ, ಅದ್ರಲ್ಲಿ ಯಾವ ಬದಲಾವಣೆನೂ ಇಲ್ಲ. ಆದ್ರೆ ನೀವು ನಿಮ್ಮ ಅಮ್ಮನ್ನ ಮೀರಿ ನನ್ನ ಜೊತೆ ಬಂದು ಬಾಳಲ್ಲ ಅಂತ ಹೇಳ್ತಿದ್ದೀರಾ. ನಿಮ್ಗೆ ನನ್ನ ಮೇಲೆ ಲವ್ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹಾಗೇನಾದ್ರೂ ಇದ್ರೂ ನಿಮ್ಮ ಅಮ್ಮ ಅಂತೂ ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲ್ಲ. ನೀವು ನಿಮ್ಮ ಅಮ್ಮನ ಬಗ್ಗೆ ಮಾತ್ರ ಯೋಚನೆ ಮಾಡೋತರ ನಾನು ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ, ಅವ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ, ಅದಕ್ಕೆ ಅಂತಾಳೆ. ನಾನು ನಿಮ್ಮನ್ನ ಬಿಟ್ಟು ದೂರ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಾಳೆ. ನನ್ನನ್ನ ಬಿಡ್ಬೇಕು ಅಂತ ನೀನು ನಿರ್ಧಾರ ಮಾಡಿದ್ಯಾ, ಅದೆಲ್ಲ ನಿನ್ನ ಕೈಲಿ ಆಗುತ್ತಾ ಅಂತ ಮನೋಜ ಕೇಳ್ತಾನೆ. ಆಗೋಲ್ಲ ಮನೋಜ್, ಆದ್ರೆ ಬೇರೆ ದಾರಿ ಇಲ್ಲ. ನಿಮ್ಮ ಅಮ್ಮನ ನಾವಿಬ್ರು ಜೊತೆ ಸೇರಿ ಬಾಳಕ್ಕೆ ಬಿಡಲ್ಲ. ಈಗ ನೀವು ಸಂತೋಷವಾಗಿಲ್ಲ, ಅಟ್ಲೀಸ್ಟ್ ಡೈವರ್ಸ್ ಸಿಕ್ಕಿದ್ಮೇಲಾದ್ರೂ ನೀವಾದ್ರೂ ಸಂತೋಷವಾಗಿರ್ತೀರಾ ಅಲ್ವಾ ಅಂತ ಕೇಳ್ತಾಳೆ. ನನ್ನನ್ನು ಬಿಟ್ಟು ದೂರ ಹೋಗ್ತೀನಿ ಅಂತ ಬೇರೆ ಹೇಳ್ತಿದೀಯಾ ಹಾಗಂತ ಮನೋಜ ಕೇಳ್ತಿರೋವಾಗ, ಹಾಗಾದ್ರೆ ನೀವು ನನ್ನ ಜೊತೆ ಬಂದು ಜೀವನ ಮಾಡೋಕ್ಕಾಗುತ್ತಾ ಮನೋಜ್ ಅಂತಾಳೆ ರೋಹಿಣಿ. ಮನೋಜ ಏನು ಮಾತಾಡದೆ ಸುಮ್ಮನೆ ಇರೋವಾಗ ಅವನು ರೋಹಿಣಿ ಕೈ ಹಿಡ್ಕೊಂಡಿರ್ತಾನೆ. ರೋಹಿಣಿ ಅದನ್ನ ತೆಗೆದು ದೂರ ಇಡ್ತಾಳೆ. ನೋಡಿದ್ರ ಮನೋಜ್, ಈ ಸೈಲೆನ್ಸ್ ನಮ್ಮನ್ನ ಯಾವತ್ತೂ ಒಂದಾಗಿರೋಕ್ ಬಿಡಲ್ಲ. ಒಂದು, ನೀವು ನನ್ನ ಜೊತೆ ಬರೋಕ್ಕೆ ನಿರ್ಧಾರ ಮಾಡ್ತಿಲ್ಲ, ಇಲ್ಲ ನನ್ನನ್ನು ನಿಮ್ಮ ಜೊತೆ ಇರೋಕ್ ಬಿಡ್ತಿಲ್ಲ. ಇದಕ್ಕೂ ಮೇಲೆ ನಾನು ನನ್ನ ಮಗನಿಗೋಸ್ಕರ ಜೀವನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. 5 ಲಕ್ಷ ಕೊಟ್ಬಿಡಿ, ನಾನು ನಿಮಗೆ ಡೈವರ್ಸ್ ಕೊಟ್ಬಿಡ್ತೀನಿ ಅಂತಾಳೆ. ಸರಿ ಹಾಗಾದ್ರೆ ನಾನು ನೀನು ಹೊರಡ್ತೀನಿ ಅಂತ ರೋಹಿಣಿ ತಿರುಗಿ ನೋಡದೆ ಅವಳ ಪಾಡ್ಗಳು ಹೋಗ್ತಾ ಇರ್ತಾಳೆ. ಈ ಕಡೆ ಮನೋಜ್ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ಶಾಂತಿ ಇನ್ನು ಮನೋಜ್ ಮನೆಗೆ ಬಂದಿಲ್ವಲ್ಲ ಕಾಯ್ತಾ ಕೂತಿರ್ತಾಳೆ. ಆಗ ಅಲ್ಲಿಗೆ ಮನೋಜ್ ಬರ್ತಾನೆ. ಬಾರೋ, ನೀನು ಇನ್ನೂ ಬಂದಿಲ್ವಲ್ಲ ಅಂತ ಅನ್ಕೋತಿದ್ದೆ, ಯಾಕೆ ಇಷ್ಟು ಲೇಟ್ ಮಾಡ್ತೀಯ ಹಾಗಂತ ಶಾಂತಿ ಕೇಳ್ತಿರೋವಾಗ, ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಅಮ್ಮ. ಅವನಾಗಂತಿರೋವಾಗ, ಸರಿ ಬಾ ಊಟ ಮಾಡುವ ಅಂತ ಕರೀತಾಳೆ. ಅಮ್ಮ ಬೇಡಮ್ಮ ಅಂತಾನೆ ಮನೋಜ. ಏಕೆ ಊಟ ಮಾಡ್ಕೊಂಡು ಬಂದಿದೀಯಾ ಅಂತ ಕೇಳ್ತಾಳೆ. ಇಲ್ಲಮ್ಮ ನನಗೆ ಹಶ್ವಾಗ್ತಿಲ್ಲ ಅಂತಾನೆ ಮನೋಜ. ಯಾಕೆ ಹಶ್ವಾಗ್ತಿಲ್ಲ, ನೀನು ಊಟ ಮಾಡದೆ ಮಲ್ಗೋದೇ ಇಲ್ವಲ್ಲ, ಆಮೇಲೆ ನಡುರಾತ್ರಿನಲ್ಲಿ ಹಶ್ವಾಗುತ್ತೆ, ಸುಮ್ಮನೆ ಮಾತಾಡದೆ ಬಂದು ಊಟ ಮಾಡು ಅಂತಾಳೆ ಶಾಂತಿ. ಇಲ್ಲಮ್ಮ ಬೇಡ ಅಂತ ಮನೋಜ ಹೇಳ್ತಾನೆ. ಯಾಕೋ ಒಂಥರ ಇದೆಯಾ, ಏನಾಯ್ತು ಅಂತ ಕೇಳ್ತಾಳೆ ಶಾಂತಿ. ಇಲ್ಲ ಅಮ್ಮ, ಕೆಲಸ ಜಾಸ್ತಿ ಆಯಿತು. ಅವನಾಗಂತಿರುವಾಗ, ಹಾಗಾದರೆ ಶೋರೂಮ್ನಲ್ಲಿ ಚೆನ್ನಾಗಿ ವ್ಯಾಪಾರ ನಡೀತಿದೆಯಾ ಅಂತಾಳೆ ಶಾಂತಿ. ಪರವಾಗಿಲ್ಲ ಅಮ್ಮ, ಹೇಗೋ ಪಿಕಪ್ ಆಗ್ತಿದೆ ಅಂತ ಹೇಳ್ತಾನೆ. ಯಾಕಮ್ಮ ನೀನಿನ್ನೂ ನಿದ್ದೆ ಮಾಡಿಲ್ಲ ಅಂತ ಕೇಳ್ತಿರೋವಾಗ, ನೀನು ಬಂದರೆ ಊಟಕ್ಕೆ ಹಾಕೋಣ ಅಂತ ಕಾಯ್ತಿದ್ದೆ ಅಂತಾಳೆ ಶಾಂತಿ. ನಿನ್ನನ್ನು ಗಮನಿಸ್ಕೊಳ್ಳೋಕೆ ಇಲ್ಲಿ ಯಾರೋ ಇದ್ದಾರೆ, ಎಲ್ಲರೂ ಊಟ ಮಾಡಿ ಅವ್ರವ್ರ ಪಾಡ್ಗೆ ಅವ್ರವ್ರು ಹೋಗಿ ಮಲಗಿಬಿಟ್ರು. ನಿನ್ನ ಮೇಲೆ ಅಕ್ರೆ ಇಟ್ಕೊಂಡಿರೋಳು ನಾನು ಒಬ್ಳೆ ತಾನೆ, ಆದಷ್ಟು ಬೇಗ ನಿನ್ಗೊಂದು ಹುಡುಗಿನ ನೋಡ್ಬಿಡ್ಬೇಕು. ಸರಿ ನಿನ್ಗೊಂದು ಸ್ವಲ್ಪ ಹಾಲ್ನಾರು ತಂದ್ಕೊಡ್ಲಾ ಅಂತ ಕೇಳ್ತಾಳೆ. ಇಲ್ಲ ಅಮ್ಮ, ನನಗೆ ನಿದ್ದೆ ಬರ್ತಿದೆ, ರೆಸ್ಟ್ ಮಾಡಬೇಕು, ನೀನು ಹೋಗಿ ಮಲಗಮ್ಮ ಅಂತ ಹೇಳ್ತಾನೆ. ಸರಿನೋ ಬೇಗ ಮಲಗಿಬಿಡು ಅಂತ ಹೇಳೋಗ್ತಾಳೆ ಶಾಂತಿ. ಮನೋಜ್ ನಿದ್ದೆ ಮಾಡ್ದೇನೆ ರೋಹಿಣಿ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ. ಮನೋಜ್ ಶೋರೂಮ್ಗೆ ಮತ್ತೆ ಆ ನ್ಯೂಮರಾಲಜಿಸ್ಟ್ ಬರ್ತಾನೆ. ಗುಡ್ ಮಾರ್ನಿಂಗ್ ಪಪ್ಪರಪ್ಪ ಮನೋಜ್ ಅಂತಿರೋವಾಗ, ಸರ್ ನಿಮ್ಮಂಥವ್ರನ್ನ ನಾನು ಎಲ್ಲೂ ನೋಡಿಲ್ಲ ಸರ್, ನೀವು ಹೇಳ್ದಂಗೆ ಎಲ್ಲ ನಡೀತಿದೆ ಅಂತಾನೆ ಮನೋಜ. ನಾನೇನು ಹೊಸ್ದಾಗಿ ಹೇಳಿಲ್ವಲ್ಲ,
ಪ್ರಪಂಚದಲ್ಲಿ ಮುಚ್ಚಿಟ್ಟಿರೋ ರಹಸ್ಯ ಎಲ್ಲ ನನಗೆ ಗೊತ್ತು. ನಿಮ್ಗೇನು ಬೇಕೋ ಅದನ್ನು ನಾನು ಹೇಳ್ದೆ ಅಷ್ಟೇನೆ. ಅಂಥದ್ದೇನು ನಡೀತು ಅಂತ ಕೇಳ್ತಾರೆ. ಸರ್, ನೀವು ಬಂದೋದ ತಕ್ಷಣ ರೋಹಿಣಿ ಇಲ್ಲಿಗೆ ಬಂದಿದ್ಲು ಅಂತಾನೆ ಮನೋಜ ಡೈವರ್ಸ್ ಓಕೆ ಅಂತ ಹೇಳಿದ್ರಲ್ವಾ ಅಂತ ಕೇಳ್ತಾರೆ ನ್ಯೂಮರಾಲಜಿಸ್ಟ್. ಮನೋಜ್ ಬೇಜಾರಿಂದ, ಹೌದು ಸರ್, ನಾನು ಕೊಡಬೇಕಾಗಿರೋ 5 ಲಕ್ಷ ಕೊಟ್ಬಿಟ್ರೆ ಕನ್ಫರ್ಮ್ ಆಗಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಬಿಡ್ತೀನಿ ಅಂತ ಹೇಳಿದ್ದು ಅಂತಾನೆ. ಒಳ್ಳೆ ವಿಷಯನೇ ತಾನೇ, ಮತ್ತಿನ್ನೇನಕ್ಕೆ ನಿಮ್ಮ ಮುಖದಲ್ಲಿ ಚಿಂತೆ ಟನ್ಗಟ್ಟಲೆ ಇದೆಯಲ್ಲ ಅಂತ ಕೇಳ್ತಾನೆ. ನ್ಯೂಮರಾಲಜಿಸ್ಟ್ ಹಂಗಂತಿರುವಾಗ, ಆಗಲ್ಲ, ಇಷ್ಟು ದಿನ ಡಿವೋರ್ಸ್ ಸಿಕ್ಕಿದ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈಗ ರೋಹಿಣಿ ಬಂದು ಹೇಳಿದ್ಮೇಲೆ ಏನಾಯಿತು ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾನೆ. ನಾನು ಅವಳನ್ನ ಲವ್ ಮಾಡಿ ಮದುವೆ ಆಗಿದ್ದು ಸರ್. ಈಗ ಅವಳು ನನ್ನಿಂದ ದೂರ ಆಗ್ತಿದ್ದಾಳೆ ಅಂತಂದರೆ ನನಗೆ ಒಂಥರ ಆಗ್ತಿದೆ ಅಂತ ಹೇಳಕ್ಕೆ ಬರ್ತಾನೆ. ಆಗ ನ್ಯೂಮರಾಲಜಿಸ್ಟ್, ಅದೆಲ್ಲ ಏನೂ ಇಲ್ಲ, ಕೋಟಿ ಸಿಗ್ತಿದೆ ನಿಮಗೆ, ಅದು ಮುಖ್ಯನಾ ಇಲ್ಲ ಅಂದರೆ ಅಂತ ಹೇಳ್ತಿರೋವಾಗ, ಇದು ಬೇಕು ಹಾಗಂತ ಮನೋಜ ಹೇಳ್ತಾನೆ. ಮತ್ತು ಇನ್ನೇನಕ್ಕೆ ಫೀಲ್ ಮಾಡ್ಕೋತಿದ್ದೀರಾ, ಗ್ರಹಗಳೆಲ್ಲ ನೀವು ಕೋಟೀಶ್ವರರಾಗೋಕೆ ನಿಲ್ದೇನೆ ಸುತ್ತಾ ಇವೆ. ಅವ್ರಾಗಂತಿರುವಾಗ, ಇಲ್ಲ ಅಂದ್ರೂ ಪ್ಲಾನೆಟ್ಸ್ ಎಲ್ಲ ಸುತ್ತಾನೆ ಇರ್ತಾವಲ್ವಾ ಅಂತ ಛಾಯಾ ಕೇಳ್ತಾಳೆ. ಈಗೆಲ್ಲ ಇವ್ರಿಗೆ ಸಾಧಕವಾಗಿರುವಾಗೆ ಸುತ್ತಿವೆ ಅಮ್ಮ, ನಾನು ಹೇಳ್ದಂಗೆನೆ ನಡೀತಿದೆಯಾ ಇಲ್ವಾ ಅಂತ ಕೇಳ್ತಾರೆ. ಹೌದೌದು, ನಾನೇ ಆಶ್ಚರ್ಯ ಪಡ್ತಿದ್ದೀನಿ ಅಂತ ಮನೋಜ ಹೇಳ್ತಾನೆ. ಇಷ್ಟೆಲ್ಲ ನಡೀತಿದೆಯಲ್ಲ, ಈಗ ನೀವು ನನಗೋಸ್ಕರ ಏನು ಮಾಡ್ತೀರಾ ಅಂತ ಕೇಳ್ತಾನೆ. ಅದು ದುಡ್ಡು ಬಂದ ಮೇಲೆ 10% ಅಂತ ಮನೋಜ ಹೇಳಕ್ಕೆ ಬರ್ತಾನೆ. ಅದೆಲ್ಲ ದುಡ್ಡು ಬಂದ ಮೇಲೆ, ಈಗ ನೀವು ನನ್ನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಕೊಟ್ಬಿಡಿ ಸಾಕು ಅಂತ ಹೇಳ್ತಾನೆ ನ್ಯೂಮರಾಲಜಿಸ್ಟ್. ನಿಮ್ಮ ಲೈಫ್ ಬಗ್ಗೆ ಹೇಳಿ, ನಾನು ಹೇಳ್ದಂಗೇನೆ ನಡೆಯುತ್ತೆ ಅಂತ ಒಂದು ಪೋಸ್ಟ್ ಕೊಟ್ಬಿಡಿ ಸಾಕು ಅಂತ ಹೇಳ್ತಾರೆ. ಆಗ ಛಾಯಾ, ಓ ಇದೆಲ್ಲ ಪ್ರೊಫೆಷನಲ್ ಮಾರ್ಕೆಟಾ ಅಂತ ಕೇಳ್ತಾಳೆ. ಎಲ್ಲಾದ್ನೂ ನಾನು ನೋಡ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಇಂಥವರೆಲ್ಲ ಹೇಳಿಬಿಟ್ರೆ ಅದನ್ನು ನಂಬಿ ತುಂಬ ಜನ ನನ್ನ ಹತ್ರ ಬರ್ತಾರೆ. ಅವ್ರಾಗಂತಿರೋವಾಗ, ನಾನು ಪೋಸ್ಟ್ ಕೊಡ್ತೀನಿ ಸರ್, ಆದರೆ ಮನಸ್ಸಿಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂತಾನೆ ಮನೋಜ. ಏನಕ್ಕೆ, ನನ್ನ ಬಗ್ಗೆ ಹೇಳಿ ಅನ್ನಲ್ಲ ಅದಕ್ಕೆ ಅಂತ ಕೇಳ್ತಾರೆ. ಇಲ್ಲ ಸರ್, ರೋಹಿಣಿ ಬಂದು ನಿಮ್ಮಿಂದ ದೂರ ಹೋಗ್ತಿದ್ದೀನಿ ಅಂತ ಹೇಳಿದ್ಲು, ಅದಕ್ಕೆ ಅಂತಾನೆ ಮನೋಜ. ಅದಕ್ಕೇನಾಯಿತು, ಹಳೆ ವಿಷಯಗಳೆಲ್ಲ ನಿಮ್ಮನ್ನು ಬಿಟ್ಟು ಹೋಗ್ತಿವೆ, ಹೊಸದೆಲ್ಲ ಬಂದು ನಿಮ್ಮ ಹತ್ರ ಸೇರ್ತಿವೆ. ಈಗ ನಿಮ್ಮ ಟೈಮು ತುಂಬಾ ಚೆನ್ನಾಗಿದೆ. ದೊಡ್ಡ ಶ್ರೀಮಂತರೇ ಬಂದು ಅವ್ರ ಆಸ್ತಿನೆಲ್ಲ ನಿಮ್ಮ ಕಾಲ ಹತ್ರ ತಂದಿಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಕೋಟೀಶ್ವರರಾಗ್ತಿದ್ದೀರಾ ಅಂತ ಹೇಳ್ತಾರೆ. ಅದೆಲ್ಲ ಓಕೆ, ಈಗ ರೋಹಿಣಿಗೆ 5 ಲಕ್ಷ ಹೇಗೆ ಕೊಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ ಮನೋಜ. ಅದೇನೇ ಅಲ್ವಾ, ಕೋಟಿ ಕೊಡೋಕೆ ಒಂದು ಕುಟುಂಬನೇ ರೆಡಿಯಾಗಿದೆಯಲ್ಲ, ಅದರಲ್ಲಿ ಒಂದು 10 ಲಕ್ಷ ಅಡ್ವಾನ್ಸ್ ಅಂತ ತಗೊಂಡ್ಬಿಡಿ ಅಂತ ಹೇಳ್ತಾರೆ. 10 ಲಕ್ಷನ ಏನಕ್ಕೆ ಅಂತಾನೆ ಮನೋಜ. ಅದರಲ್ಲಿ ಒಂದು 5 ಲಕ್ಷ ರೋಹಿಣಿ ಅವ್ರು ಕೊಟ್ಬಿಟ್ರೆ ನಿಮ್ಮ ಡೈವರ್ಸ್ ವಿಷಯ ಮುಗ್ದೋಗುತ್ತಲ್ವಾ ಅಂತ ಹೇಳ್ತಾರೆ. ಕೊಡ್ತಾರಾ ಅಂತ ಮನೋಜ ಕೇಳ್ತಾನೆ. ಅವ್ರ ಮಗಳನ್ನ ಮದುವೆ ಆಗೋಕೆ ನೀವು ಒಪ್ಕೊಂಡ್ರೆ 10 ಲಕ್ಷ ಮಾತ್ರ ಅಲ್ಲ, 10 ಕೋಟಿ ಬೇಕಾದ್ರೆ ಕೊಡ್ತಾರೆ ಅಂತ ನ್ಯೂಮರಾಲಜಿಸ್ಟ್ ಹೇಳ್ತಾರೆ. ಏನು ಸರ್ ಇದು ಬಿಸ್ನೆಸ್ ಡೀಲ್ ಥರ ಹೇಳ್ತಿದ್ದೀರಾ ಅಂತ ಕೇಳ್ತಾಳೆ ಛಾಯಾ. ಜೀವನನೇ ಬಿಸ್ನೆಸ್ ಅಮ್ಮ, ಒಂದು ಕೊಟ್ಟರೆ ಒಂದು ಸಿಗುತ್ತೆ ಅಂತ ಹೇಳ್ತಾರೆ. ಆ ಯಮ್ಮನ್ಗೆ ನೀವು ಅವ್ರ ಮಗಳನ್ನ ಮದುವೆ ಆಗಬೇಕು, ನಿಮಗೆ ದುಡ್ಡು ಬೇಕು, ಈಗಲೇ ಈ ಡೀಲ್ ಓಕೆ ಅಂತ ಅವ್ರ ಜೊತೆ ಫೋನ್ನಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಹಾಗಾದರೆ ನನ್ನ ಮದುವೆಗೆ ಓಕೆ ಅಂತ ಹೇಳ್ಬಿಡಲ್ಲ ಅಂತಾನೆ ಮನೋಜ. ಈ ಮದುವೆ ಖಂಡಿತ ನಡೆಯುತ್ತೆ, ನಿಮ್ಮ ಟೈಮಲ್ಲಿ ಅದೆಲ್ಲ ಇದ್ದೇ ಇದೆ. ಈಗ ಬಿಟ್ಟರೆ ನಿಮ್ಗಂತ ಶ್ರೀಮಂತರು ಹುಡುಗಿ ಸಿಗೋದು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸಿಕ್ಕಿರೋದನ್ನ ಖಂಡಿತ ಬಿಡಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಈ ಕಡೆ ಸೂರ್ಯ ಅಪ್ಪ ಅನ್ಕೊಂಡು ಬರ್ತಾನೆ. ಬಾರೋ ಸೂರ್ಯ ಅಂತಿರೋವಾಗ, ಮಂಜಾ ತಾರಾ ಮದುವೆಗೆ ಎಲ್ಲನೂ ರೆಡಿ ಮಾಡಿ ಆಯ್ತಪ್ಪ ಅಂತಾನೆ. ಲಕ್ಕಿ ಮನೆಯಲ್ಲೇನಪ್ಪ ಮದುವೆ ನಡೀತಿರೋದು, ನಾಳೆ ಅತ್ತೆ ಕನಕ ಎಲ್ಲರೂ ಲಕ್ಕಿ ಊರಿಗೆ ಹೋಗ್ತಿದ್ದಾರೆ ಅಂತಾನೆ. ನೀನು ಹೇಳ್ತಿರೋದು ಕರೆಕ್ಟಾಗೇ ಇದೆ ಕಣೋ. ನ್ಯಾಯವಾದ ರೀತಿನಲ್ಲಿ ಆ ವಿಶಾಲಮ್ಮನ ಮನೆಗೆ ಹೋಗಿ ಕರೆದು ಬಂದಾಯ್ತು. ಆಯಮ್ಮ ಬಂದು ಇಲ್ಲಿ ರೌಡಿತನ ಮಾಡಿ ಹೋದ್ಲು, ಅದಕ್ಕೆ ಈ ರೀತಿ ಅವಳು ಗೊತ್ತಿಲ್ಲದೆ ಇರೋ ಹಾಗೆ ಮದುವೆ ಮಾಡೋದೇ ಒಳ್ಳೇದು ಅಂತ ಹೇಳ್ತಾರೆ. ಅಪ್ಪ, ಮಂಜನ್ಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ, ನಾವೆಲ್ಲರೂ ಮದುವೆಗೆ ಹೋಗ್ಬೇಕಲ್ವೇನಪ್ಪ ಅಂತ ಕೇಳ್ತಾನೆ. ಅದನ್ನೆಲ್ಲ ನೀನು ಹೇಳ್ಬೇಕೇನೋ ಹಾಗಂತ ರಂಗನಾಥ್ ಅವರು ಕೇಳ್ತಿರುವಾಗ, ಆಗಲ್ಲಪ್ಪ, ಸಕ್ಕರೆಗೆ ಮೀನ ಮನೇಲಿ ನಡೆಯೋ ಕಾರ್ಯಕ್ರಮಗಳಿಗೆ ಬರೋಕೆ ಇಷ್ಟ ಇಲ್ವಲ್ಲ ಅಂತ ಕೇಳ್ತಾನೆ ಸೂರ್ಯ. ಆಗ ಶಾಂತಿ, ನಾನು ಯಾವಾಗೋ ಬರಲ್ಲ ಅಂತ ಹೇಳಿದೆ, ಮೀನಾ ಕುಟುಂಬ ನಮ್ಮ ಕುಟುಂಬನೇ ತಾನೇ. ಶಾಂತಿ ಹಾಗಂತಿರುವಾಗ ಎಲ್ಲರೂ ಶಾಕಿಂದ ನೋಡ್ತಾ ಇರ್ತಾರೆ. ಆಗ ಸೂರ್ಯ, ಏನಪ್ಪ ಸಕ್ಕರೆ ಈ ರೀತಿ ಹೇಳ್ತಿದ್ದಾರೆ, ಅವನಾಗಂತಿರುವಾಗ ನನಗೂ ಡೌಟ್ ಬರ್ತಿದೆ ಕಣೋ ಅಂತ ರಂಗನಾಥ್ ಅವರು ಮೆಲ್ಲಗೆ ಹೇಳ್ತಾರೆ. ಏನ್ರಿ, ನಮ್ಮ ಕುಟುಂಬದ ಕಾರ್ಯಕ್ರಮ ಅಂದಮೇಲೆ ನಾವು ಹೋಗದೆ ಇದ್ರೆ ಆಗುತ್ತಾ, ಹೋಗ್ಲೇಬೇಕಲ್ವಾ ಅಂತ ಶಾಂತಿ ಹೇಳ್ತಾಳೆ. ಹೌದಾ, ನೀನು ಹೇಳ್ತಿರೋದು ಕೇಳ್ತಿದ್ರೆ ಸಂತೋಷ ಏನೋ ಆಗ್ತಿದೆ ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಹೌದತ್ತೆ, ಏನಿದು ದಿಢೀರ್ ಅಂತ ಈಗ ಶಾಕ್ ಕೊಡ್ತಿದ್ದೀರಲ್ಲ ಅಂತಾಳೆ ಶ್ರುತಿ. ನೀನು ಈ ಥರ ಇರ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಹೀಗೆ ಇದ್ಬಿಡು ಅಷ್ಟೇ ಸಾಕು ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಶಾಂತಿ, ನಾನೇನು ಇವ್ರ ಮನೆ ಮದುವೆಗೆ ಊಟ ಮಾಡೋಕೆ ಹೋಗ್ತಿದ್ದೀನಿ, ಈ ಭಿಕಾರಿಗಳ ಮನೆಗೆ ಆ ವಿಶಾಲಮ್ಮನ ಮಗಳು ಮದುವೆಯಾಗಿ ಹೋಗ್ತಿದ್ದಾಳಲ್ಲ, ಅವಳಿಗೆ ಅವನು ತಾಲಿ ಕಟ್ಟುವಾಗ ಅವಳು ಕಣ್ಣೀರಾಗ್ತಾಳಲ್ಲ, ಅದನ್ನ ನೋಡೋಕೆ ಹೋಗ್ತಿದ್ದೀನಿ. ಇವ್ರ ಪಾಡ್ ಇವರು ರಹಸ್ಯವಾಗಿ ಮದುವೆ ಮಾಡಿಬಿಟ್ರೆ ಅವಳಿಗೆ ಗೊತ್ತಾಗುತ್ತೆ, ಏನು ಮಾಡಲಿ ಹಾಗಂತ ಶಾಂತಿ ತನಗೆ ತಾನೇ ಯೋಚನೆ ಮಾಡ್ತಾ ನಗ್ತಾ ಇರ್ತಾಳೆ. ಈ ಕಡೆ ಸೂರ್ಯ, ಹೇಗೋ ಸಕ್ಕರೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಇದಕ್ಕೂ ಮೇಲೆ ಈ ಮದುವೆ ಖಂಡಿತ ತುಂಬಾನೇ ಚೆನ್ನಾಗಿ ನಡೆಯುತ್ತೆ ಅಂತ ನಂಬಿಕೆ ಬಂತಪ್ಪ ಅಂತಾನೆ. ತುಂಬಾ ಥ್ಯಾಂಕ್ಸ್ ಅತ್ತೆ ಅಂತ ಮೀನಾ ಹೇಳ್ತಾಳೆ. ನನಗೇನಕ್ಕೆ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ಯಾ ಅಂತ ಸಕ್ಕರೆ ಕೇಳ್ತಾಳೆ. ನಾನು ತಮ್ಮನ ಮದುವೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ, ನನಗೆ ತುಂಬಾನೇ ಸಂತೋಷ ಆಯ್ತು ಅಂತಾಳೆ ಮೀನಾ. ಆಗ ಮನೋಜ ಅಮ್ಮ ಅನ್ಕೊಂಡು ಬರ್ತಾನೆ. ಲೇ ಬಾರೋ ಮನೋಜ,
ನಾಳೆ ಮೀನಾ ತಮ್ಮನ ಮದುವೆ ನಿಮ್ಮ ಅಜ್ಜಿ ಮನೇಲಿ ನಡೀತಿದೆ, ನಾವೆಲ್ಲರೂ ಅಲ್ಲಿಗೆ ಹೋಗ್ತಿದೀವಿ, ನೀನು ಬಾರೋ ಅಂತ ಕರೀತಾಳೆ. ಎಲ್ಲರೂ ಬೇಡ ಬೇಡ ಅಂತ ಅನ್ಕೋತಿರ್ತಾರೆ. ಅಮ್ಮ ನನಗೆ ತುಂಬಾನೇ ಕೆಲಸ ಇದೆ, ನಾನೇ ಬರೋಕ್ಕಾಗುತ್ತೆ ಅಂತ ಮನೋಜ ಹೇಳ್ತಾನೆ. ಅವ್ನು ಅಂದಿದ ತಕ್ಷಣ ಇವರೆಲ್ರಿಗೂ ಖುಷಿ ಆಗುತ್ತೆ. ಹೋಗ್ಬಿಟ್ಟು ವಾಪಸ್ ಬಂದ್ಬಿಡೋಣ ಬಾರೋ ಅಂತಾಳೆ ಶಾಂತಿ. ನಾನು ಬಿಸಿ ಅಂತ ಹೇಳ್ತಿದ್ದೀನಲ್ಲಮ್ಮ, ಅದು ಅಲ್ಲದೆ ನಾನೀಗ ನಿನ್ ಜೊತೆ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ಬೇಕು ಅಂತಾನೆ. ಏನ್ ವಿಷಯನೋ ಅಂತ ಶಾಂತಿ ಕೇಳ್ತಾಳೆ. ಅಮ್ಮ ನನ್ನ ಫ್ರೆಂಡ್ ಸೀನು ಇದಾನಲ್ಲ, ಅವ್ರು ಗೊತ್ತಿರೋ ಒಂದು ದೊಡ್ಡ ಶ್ರೀಮಂತರ ಕುಟುಂಬ ಇದೆ. ಅವ್ರ ಮನೆಯಲ್ಲಿ ಅವ್ರಿಗೆ ಒಬ್ಳು ಮಗಳಮ್ಮ, ಎಲ್ಲ ಸರಿಯಾಗೇ ಇದೆ, ಆದ್ರೆ ಸ್ವಲ್ಪ ಮೆಂಟಲ್ ಸ್ಟೇಜ್ ಸರಿ ಇಲ್ಲಮ್ಮ ಅಂತಾನೆ. ಸರಿ ಕಣೋ, ಇದನ್ನೆಲ್ಲ ನನ್ನ ಜೊತೆ ಯಾಕೆ ಹೇಳ್ತಿದ್ಯಾ ಅಂತಾಳೆ ಶಾಂತಿ. ಹಾಗಲ್ಲ ಅಮ್ಮ, ಆ ಹುಡುಗಿಗೆ ಮದುವೆ ಮಾಡಿದ್ರೆ ಈ ಪ್ರಾಬ್ಲಮ್ ಎಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾನೆ. ಅದಕ್ಕೇನಂತೆ, ಮದುವೆ ಮಾಡ್ಲಿ ಬಿಡು ಅಂತಾಳೆ ಶಾಂತಿ. ಸಂತೋಷ್ ಬ್ರೋ ಇದಾರಲ್ಲಮ್ಮ, ಅವರು ಆ ಹುಡುಗಿನ ನನ್ನನ್ನೇ ಮದುವೆ ಆಗು ಅಂತ ಹೇಳ್ತಿದ್ದಾರೆ ಅಂತಾನೆ. ಆಗ ಶಾಂತಿ ಕೋಪ ಮಾಡ್ಕೊಂಡು ನಿನ್ನನ್ನ ಅಂತ ಕೇಳ್ತಾಳೆ. ಸುಮ್ಮನೆ ಕತೆ ಹೊಡಿಬೇಡ್ವೋ, ನೀನೇ ಆ ಹುಡುಗಿನ ನೋಡ್ಕೊಂಡು ಈಗ ನನ್ನ ಫ್ರೆಂಡ್ ಹೇಳ್ದ ಅಂತ ಇಲ್ಲಿ ಕತೆ ಹೇಳ್ತಿದ್ಯಾ ಹಾಗಂತ ಸೂರ್ಯ ಹೇಳ್ತಿರೋವಾಗ, ನನಗೂ ಹಾಗೆ ಅನಿಸ್ತಿದೆ ಕಣೋ ಅಂತಾನೆ ರವಿ. ಇವನೇ ಹೇಳ್ಬಿಟ್ರೆ ಅಮ್ಮ ಇಲ್ಲಿ ಬೈತಾರೋ ಅಂತ ಈ ರೀತಿ ಕತೆ ಹೊಡಿತಿದ್ದಾನೆ ಅಂತಾನೆ ರವಿ. ಕರೆಕ್ಟ್ ಅಂತಾನೆ ಸೂರ್ಯ. ಆಗ ಶಾಂತಿ, ಮನೋಜ್ ನಿಜ ಹೇಳು, ಯಾರ ಆ ಹುಡುಗಿ ಅಂತ ಕೇಳ್ತಾಳೆ. ಅಮ್ಮ ನಿಜವಾಗ್ಲೂ ನನ್ನ ಫ್ರೆಂಡ್ ಸೀನುನೇ ಹೇಳಿದ್ದು ಅಂತ ಮನೋಜ್ ಹೇಳ್ತಾನೆ. ಆ ಹುಡುಗಿ ದೊಡ್ಡ ಶ್ರೀಮಂತರ ಮನೆ ಹುಡುಗಿ ಅಮ್ಮ, ಅದಕ್ಕೆ ಅಂತ ಮನೋಜ್ ಹೇಳ್ತಿರೋವಾಗ, ಅರ್ಥ ಆಯ್ತು ಮೀನಾ, ಇವ್ನು ಏನು ಹೇಳ್ತಿದ್ದಾನೆ ಅಂತ ಅರ್ಥ ಆಯ್ತಾ ನಿನ್ಗೆ ಅಂತ ಕೇಳ್ತಾನೆ ಸೂರ್ಯ. ಅರ್ಥ ಆಯ್ತು ರೀ, ಆ ಹುಡುಗಿನ ಮದುವೆ ಆದ್ರೆ ಅವ್ರ ಆಸ್ತಿ ಪಾಸ್ತಿ ಎಲ್ಲ ಇವ್ರಿಗೆ ಸಿಗುತ್ತೆ ಅಂತ, ಅದೇನೇ ತಾನೇ ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿ, ಅದೇನೇ ಅನ್ಕೊಂಡೆ, ಏನಪ್ಪ ಮನೋಜ್ ಅವ್ರಿಗೆ ಇಷ್ಟೊಂದು ಒಳ್ಳೆ ಮನ್ಸು ಬಂದ್ಬಿಟ್ಟಿದೆ. ಅವಳಾಗಂತಿರೋವಾಗ ರವಿ, ದುಡ್ಡಿಗೋಸ್ಕರ ನೀನ್ ಆ ಹುಡುಗಿನ ಮದುವೆ ಆಗೋಕೆ ಪ್ಲಾನ್ ಮಾಡ್ತಿದ್ಯಾ ಅಂತಾನೆ. ಏನೋ ಮನೋಜ, ನಿಜವಾಗ್ಲೂ ಅಂತ ಹುಡುಗಿ ಇದೆ ಏನೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಹೌದಪ್ಪ, ಮದುವೆ ಆಗ್ಬಿಟ್ರೆ ಆ ಹುಡುಗಿಗೆ ಎಲ್ಲ ಪ್ರಾಬ್ಲಮ್ಮು ಸರಿ ಹೋಗ್ಬಿಡುತ್ತಂತೆ ಅಂತಾನೆ ಮನೋಜ. ಅಮ್ಮ ನೀನೇನಮ್ಮ ಹೇಳ್ತೀಯ ಅಂತಿರೋವಾಗ ಶಾಂತಿ, ಅಂಗಡಿಗೆ ಹೋಗಿ 100 ತೆಂಗಿನಕಾಯಿ ತಗೊಂಡ್ ಬಾ ಅಂತ ಹೇಳ್ತಾಳೆ. ಏನಕ್ಕಮ್ಮ? ಒಳ್ಳೆ ಹುಡುಗಿ ಸಿಕ್ಕಿದ್ಲು ಅಂತ ದೃಷ್ಟಿ ತೆಗೆದು ತೆಂಗಿನಕಾಯಿ ಹೊಡಿಯೋಕ ಅಂತಾನೆ. ಅದಕ್ಕಲ್ವೋ ನಿನ್ಗಿಂತ ಐಡಿಯಾ ಕೊಟ್ಟಿದ್ದಾನಲ್ಲ ಆ ಸೀನು ಅಂತ ತಲೆ ಮೇಲೆ ಹೊಡಿಯೋಕೆ. ಶಾಂತಿ ಹಾಗಂದಿದ ತಕ್ಷಣ ಎಲ್ಲರೂ ಜೋರಾಗಿ ನಗ್ತಾರೆ. ನೋಡ್ದೇನಪ್ಪ ಸಕ್ಕರೆ ಹೇಗೆ ದೃಷ್ಟಿ ತೆಗೆದ್ರು ಅಂತ. ಅವನಾಗಂತಿರೋವಾಗ ಮನೋಜ, ಅಮ್ಮ ಏನಮ್ಮ ಈ ಥರ ಹೇಳ್ತಿದ್ಯಾ ಅಂತಾನೆ. ಏನೋ ಆಟ ಆಡ್ತಿದ್ಯೇನೋ, ದೊಡ್ಡ ಶ್ರೀಮಂತರು ಮಗಳು ಅಂತ ಹುಡುಗಿನ ಮದುವೆ ಆಗ್ತೀಯ ನೀನು ಹಾಗಂತ ಶಾಂತಿ ಕೇಳ್ತಾಳೆ. ಈಗ ನಾನು ಅಂತ ತಪ್ಪೇನಮ್ಮ ಹೇಳಿದೆ, ಈಗ ಒಳ್ಳೆ ಚಾನ್ಸ್ ಸಿಕ್ಕಿದೆಯಲ್ಲ ಮನೋಜ ಹಾಗಂತಾನೆ. ಆಗ ಶಾಂತಿ ಒಂದು ಹೊಡಿತಾಳೆ. ಇದು ಒಂದು ಚಾನ್ಸ್ ಏನೋ, ಯಾವನೋ ಹೇಳ್ತಿದ್ದಾನೆ ಅಂತ ಅದನ್ನ ಬಂದು ಇಲ್ಲಿ ಹೇಳ್ತಿದೆಯಲ್ಲ ಹಾಗಂತ ಶಾಂತಿ ಹೇಳ್ತಾಳೆ. ಅಮ್ಮ ದೊಡ್ಡ ಶ್ರೀಮಂತರ ಮನೆನಮ್ಮ ಅಂತಾನೆ. ಛೇ ಅಂತ ಶಾಂತಿ ಹೇಳ್ತಾಳೆ. ಈಗಾಗಲೇ ಮಲೇಸಿಯಾದವಳು ಅಂತ ಹೇಮಾರ್ ಆಗಿದೆಯಲ್ಲ ಅಂತಾನೆ ಸೂರ್ಯ. ನಿಜವಾಗ್ಲೂ ದೊಡ್ಡ ಕುಟುಂಬನೇ ಕಣೋ, ದೊಡ್ಡ ಶ್ರೀಮಂತರು ಅವರು ಅಂತ ಮನೋಜ ಹೇಳ್ತಾನೆ. ಮನೋಜ, ಆ ಥರ ಇರೋ ಹುಡುಗಿಗೆ ಜೀವನ ಕೊಡೋದ್ರಲ್ಲಿ ತಪ್ಪೇನೂ ಇಲ್ವೋ, ಆದ್ರೆ ಅವ್ರ ಸೊತ್ತಿಗೋಸ್ಕರ ಮದುವೆ ಆಗ್ತೀನಿ ಅಂತ ಹೇಳ್ತಿದೀಯಲ್ಲ, ಅದು ಎಂತ ಕೇಳುವಾದ ಬುದ್ಧಿ ಗೊತ್ತಾ ನಿಂದು ಅಂತ ಹೇಳ್ತಾನೆ. ಏನೋ ನಿನ್ಗೆ ಸ್ವಂತವಾಗಿ ದುಡ್ದು ಸಂಪಾದನೆ ಮಾಡೋ ಬುದ್ಧಿನೇ ಇಲ್ವಾ, ಯಾವಾಗ್ಲೂ ಶಾರ್ಟ್ ಕಟ್ ಅಲ್ಲೇ ಹೋಗ್ತಿರ್ತೀಯಲ್ಲ ಅಂತ ಸೂರ್ಯ ಹೇಳ್ತಾನೆ. ಶಾಂತಿ ಛೇ ಅಂತ ಎದ್ದೋಗ್ತಿರುವಾಗ, ಅಮ್ಮ ಇರಮ್ಮ, ನೀನಾದ್ರೂ ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ಅಂತ ಕೇಳ್ತಾನೆ ಮನೋಜ. ಆಗ ಶಾಂತಿ, ತೆಂಗಿನಕಾಯಿ ತಗೊಂಡು ನಿನ್ ತಲೆ ಮೇಲೆ ಹೊಡಿತೀನಿ ಕಣೋ ಅಂತ ಹುಡುಗಿನ ಕಟ್ಕೊಂಡು ನೀನೇನು ಮಾಡ್ತೀಯಾ, ಇದನ್ನೆಲ್ಲ ನಿನ್ ಮನ್ಸಿನಿಂದ ತೆಗ್ದಾಕ್ಬಿಡು. ನಿನ್ಗೆ ಎಂತ ಹುಡುಗಿನ ಯಾವಾಗ ಮದುವೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಶೋರೂಮ್ನಲ್ಲಿ ಬಿಸ್ನೆಸ್ ಮಾತ್ರ ಚೆನ್ನಾಗಿ ನೋಡ್ಕೊ, ಅಷ್ಟು ಸಾಕು ಅಂತ ಹೇಳೋಗ್ತಾಳೆ. ಹುಡುಗಿ ನೋಡಿದನಂತೆ ಹುಡುಗಿನ ಅಂತ ಶಾಂತಿ ಅನ್ಕೊಂಡು ಹೋಗ್ತಿರೋವಾಗ ಈ ಕಡೆ ಇವರು ಎಲ್ಲರೂ ನಗ್ತಾ ಇರ್ತಾರೆ. ಮನೋಜ ಬೇಜಾರು ಮಾಡ್ಕೊಂಡು ಹೋಗ್ತಾನೆ. ಈ ಕಡೆ ಕುಸುಮ ಮತ್ತೆ ಕನಕ ಲಕ್ಕಿ ಊರಿಗೆ ಬಂದಿರ್ತಾರೆ. ಮಂಜ ಮತ್ತೆ ತಾರಾ ಕುಸುಮ ಅವರಿಂದ ಆಶೀರ್ವಾದ ತಗೋತಾರೆ. ತಾರಾ, ನೀನ್ ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ಇಲ್ಲಿಗೆ ಬಂದು ನೀನು ನಮ್ಮ ತರಾನೇ ಇರೋವಾಗ ಆಗೋಯ್ತು ಅಂತಾರೆ. ಅತ್ತೆ, ನನ್ಗದ್ರಲ್ಲಿ ಯಾವ ಬೇಜಾರು ಇಲ್ಲ, ನನ್ಗೂ ಮಂಜುನ್ಗೂ ಮದ್ವೆ ಆದ್ರೆ ಅಷ್ಟೇ ಸಾಕು ಅಂತಾಳೆ ತಾರಾ. ಇದು ನಮ್ಮ ಪೂರ್ವಿಕರು ಮನೆ, ಒಳ್ಳೆ ಮನೆನಮ್ಮ, ಇಲ್ಲೇ ನಮ್ಮ ರಂಗನಾಥನ್ಗೂ ಮದುವೆ ಮಾಡಿದ್ದು, ನೋಡು 3 ಮಕ್ಳು ಇತ್ತಿಲ್ವಾ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಮಂಜ, ಹಾಗಾದ್ರೆ ನಿಂಗೂ ಕೂಡ 3 ಮಕ್ಳಾಗ್ತವೆ ಕಣೋ ಅಂತ ರೇಗಿಸ್ತಾ ಇರ್ತಾಳೆ. ಸುಮ್ಮನಿರಕ್ಕಾಗಲ್ವಾ ನಿನ್ಗೆ ಅಂತ ಮಂಜು ಹೇಳ್ತಿರ್ಬೇಕಾದ್ರೆ ಅರುಣ್ ಬೈಕ್ ಸೌಂಡ್ ಕೇಳಿಸುತ್ತೆ ಕನಕಾಗೆ. ಅರುಣ್ ಇಲ್ಲಿಗೆ ಬರ್ತಿದ್ದಾರೆ ಅಂತ ಅನ್ಕೊಂಡು ನನ್ ಗಂಡನ್ ಬೈಕ್ ಸೌಂಡ್ ಕೇಳಿಸ್ತಿದೆ ಅಮ್ಮ ಅಂತ ಹೇಳ್ತಾಳೆ. ಅವ್ರು ಹೇಗೆ ಇಲ್ಲಿಗೆ ಬರ್ತಿದ್ದಾರೆ ಅಂತ ಲಕ್ಕಿ ಕೇಳ್ತಾರೆ. ನೀವಿಬ್ರು ಒಳಗೋಗಿ ಅಂತ ರೇಖಾ ಮತ್ತೆ ಮಂಜುನ ರೂಮಿಗೆ ಕಳಿಸ್ಬಿಡ್ತಾಳೆ. ಅಜ್ಜಿ, ಅವರಿಬ್ರು ಇಲ್ಲಿರೋದು ಗೊತ್ತಿಲ್ಲ ಅಜ್ಜಿ ಅಂತ ಹೇಳ್ತಾಳೆ. ಕುಲದೇವ್ರಿಗೆ ಹೋಗ್ತಿದೀವಿ ಅಂತ ಹೇಳ್ಬಿಡ್ತಾನೆ ಬಂದಿರೋದು ಅಂತ ಕುಸುಮ ಕೇಳ್ತಾರೆ. ಹೌದಮ್ಮ ಅಂತ ಕನಕ ಹೇಳ್ತಾಳೆ. ಆಗ ಅರುಣ್ ಒಳಗ್ ಬರ್ತಾನೆ. ಏನ್ ಹೇಳಿ ಅಂದ್ರೆ ದಿಢೀರ್ ಅಂತ ಬಂದ್ಬಿಟ್ಟಿದೀರಾ ಅಂತ ಕುಸುಮ ಕೇಳ್ತಾರೆ. ಕುಲದೇವ್ರಿಗೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದಿದೀಯಾ, ಏನ್ ಇಲ್ಲಿಂದಾನೇ ಹೋಗ್ತಿದೀಯಾ ಅಂತಾನೆ ಅರುಣ್. ಹೌದಪ್ಪ, ನನ್ನನ್ನು ಕರ್ಕೊಂಡೋಗೋಕೆ ಇವರು ಇಲ್ಲಿರೋದು. ಕನಕ ಹೇಳತ್ತಾನೆ ಅಂತ ಲಕ್ಕಿ ಹೇಳ್ತಾರೆ. ಹೌದಿರಿ, ಅಜ್ಜಿನ ಕರ್ಕೊಂಡೋಗಕ್ಕೆ ಬಂದ್ವಿ ಅಂತ ಹೇಳ್ತಾಳೆ ಕನಕ. ಕೂತ್ಕೊಳ್ಳಿ ಹೇಳಿ ಅಂದ್ರೆ ಕಾಫಿ ತಗೊಂಡ್ ಬರ್ತೀನಿ ಅಂತ ಕುಸುಮ ಹೇಳ್ತಾರೆ. ಬೇಡ ಅತ್ತೆ ಅಂತ ಅರುಣ್ ಹೇಳ್ತಾನೆ. ಮೊದಲನೇ ಸರಿ ಮನೆಗೆ ಬಂದಿದೀಯಾ ಕುಸುಮ, ನೀನ್ ಹೋಗಿ ಕಾಫಿ ತಗೊಂಡ್ ಬಾ ಅಂತ ಲಕ್ಕಿ ಹೇಳ್ತಾರೆ. ಕೂತ್ಕೊಳ್ಳಪ್ಪ ಅಂತ ಹೇಳ್ತಾರೆ. ಅಮ್ಮ ತರಕಾರಿಗಳು ತಂದಿದ್ದೀನಿ, ಎಲ್ಲಿ ಇಡೋದು ಅಂತ ಅವ್ರ ಮನೆ ಕೆಲಸದವ್ರು ಹೇಳ್ತಿರೋವಾಗ ಕೂತ್ಕೊಳ್ಳೋಕೆ ಹೇಳಮ್ಮ ಅಂತ ಲಕ್ಕಿ ಒಳಗೋಗ್ತಾರೆ. ಆಗ ಅರುಣ್ ಕನಕ ಕೈ ಹಿಡ್ಕೊಂಡು ಜೋರಾಗಿ ಇಸುತ್ತಾ ಇರ್ತಾನೆ. ನೋಯ್ತಿದೆ ಬಿಡ್ರಿ ಅಂತ ಕನಕ ಹೇಳ್ತಿರೋವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಬಂದ್ಕೊಳ್ತಿದೀಯಾ, ಅನ್ಕೊಂಡಿದ್ಯಾ ನಿನ್ ಮನ್ಸಿನಲ್ಲಿ
ಅವ್ನು ಹಂಗೆ ಅಂದ್ಕೊಂಡು ಇಸುತ್ತಿರೋದನ್ನ ಲಕ್ಕಿ ನೋಡ್ತಾರೆ. ಕನಕ ನೋಯ್ತಿದೆ ಬಿಡ್ರಿ, ಕೈ ಬಿಡ್ರಿ ನೋಯ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ಬರ್ತಿದ್ದಾರೆ, ಕೈ ಬಿಡ್ರಿ ಅಂತ ಹೇಳ್ತಾಳೆ. ಅಳಿ ಅಂದ್ರೆ ನೀರು ತಗೊಳ್ಳಿ ಅಂತ ಕುಸುಮ ಹೇಳ್ತಿರೋವಾಗ ಬೇಡಿಯತ್ತೆ ಕನಕ ಮನೆಗೆ ಹೋಗೋಣ ಬೇಗ ರೆಡಿಯಾಗು ಅಂತಾನೆ. ಅಳಿ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕುಸುಮ ಹೇಳ್ತಿರೋವಾಗ ನೀವು ಹೋಗಿದ್ ಬನ್ನಿ ಅತ್ತೆ, ಅವಳಿಗೆ ಈಗಾಗಲೇ ಮದುವೆ ಆಗಿದೆಯಲ್ಲ, ನಮಗೆ ಮಕ್ಕಳಾದ್ಮೇಲೆ ಬಂದು ಹೋದ್ರಾಯ್ತು ಅಂತಾನೆ. ಮದುವೆ ಆದ್ರೆ ಏನಾಯ್ತಪ್ಪ, ಎಲ್ಲ ದೇವರು ಒಂದೇನೆ. ದೇವಸ್ಥಾನಕ್ಕೆ ಹೋಗಿದ್ ಬಂದ್ಮೇಲೆ ಅವಳು ಬರ್ತಾಳೆ. ಅವಳು ನನಗೋಸ್ಕರನೇನಪ್ಪ ಇಲ್ಲಿರೋದು, ನಾನು ಬರ್ತೀನಿ ಅಂತ ಹೇಳಿದ್ದಕ್ಕೇನೆ ಅವಳು ಇಲ್ಲಿರೋದು ಅಂತ ಹೇಳ್ತಾರೆ ಲಕ್ಕಿ. ಅವಳು ದೇವಸ್ಥಾನಕ್ಕೆ ಹೋಗಿದ್ ಬಂದ್ಮೇಲೆ ಬರ್ತಾಳೆ, ನೀನ್ ಹೋಗು ಅಂತ ಹೇಳ್ತಾರೆ. ನಾನು ಫೋನ್ ಚಾರ್ಜರ್ನ ಮನೆಯಿಂದ ತಗೊಂಡ್ ಬಂದಿಯಾ ಅಂತ ಅರುಣ್ ಕೇಳ್ತಾನೆ. ಇಲ್ಲ ರೀ ಅಂತ ಕನಕ ಹೇಳ್ತಿರೋವಾಗ ನೀನ್ ಮರ್ತು ತಗೊಂಡ್ ಬಂದಿರ್ಬೇಕು, ನಿನ್ ಬ್ಯಾಗ್ ಎಲ್ಲಿ, ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಮಂಜ ಮತ್ತೆ ತಾರಾ ಇರೋ ರೂಮ್ಗೆ ಹೋಗ್ತಿರೋವಾಗ ಏನಪ್ಪ ಅವಳ ಬ್ಯಾಗು ಆ ರೂಮ್ನಲ್ಲಿಲ್ಲ, ಈ ರೂಮ್ನಲ್ಲಿ ಇರೋದು ಅಂತ ಲಕ್ಕಿ ಹೇಳ್ತಾರೆ. ಅಳಿ ಅಂದ್ರೆ ಈ ರೂಮ್ನಲ್ಲಿ ಇದೆ, ನಾನು ತಗೊಂಡ್ ಬರ್ತೀನಿ ಅಂತ ಕುಸುಮ ಹೋಗ್ತಾರೆ. ಕನಕ ಬ್ಯಾಗ್ ತೆಗೆದು ತೋರಿಸ್ತಾಳೆ. ನಾನು ತಗೊಂಡ್ ಬರ್ಲಿಲ್ಲ ಅಂತ ಹೇಳ್ತಿಲ್ವಾ ಅಂತ ಕೇಳ್ತಾಳೆ. ಸರಿ ನಾನು ಇನ್ ಬರ್ತೀನಿ ಅಂತ ಅರುಣ್ ಹೇಳ್ತಾನೆ. ಅಳಿ ಅಂದ್ರೆ ಇಲ್ಲಿ ಊಟ ಮಾಡ್ಕೊಂಡು ಹೋಗುರಂತೆ ಅಂತ ಕುಸುಮ ಹೇಳ್ತಾರೆ. ನನ್ ಕೆಲಸ ಇದೆ ಅತ್ತೆ, ದೇವಸ್ಥಾನಕ್ಕೆ ಹೋಗಿದ್ ಬಂದು ಆದಷ್ಟು ಬೇಗ ಅವಳನ್ನ ಕಳ್ಸ್ಕೊಟ್ಬಿಡಿ ಹಾಗಂತ ಹೇಳೋಗ್ತಾನೆ. ಅವ್ನು ಹೋದ್ಮೇಲೆ ಕುಸುಮ ಅವರು ಕನಕ ನೀನು ಇಲ್ಲಿಗೆ ಬಂದಿರೋದು ಅವ್ರಿಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ. ಗೊತ್ತಿಲ್ಲಮ್ಮ, ಏನೋ ಡೌಟ್ನಲ್ಲಿ ಇಲ್ಲಿಗೆ ಬಂದಿದ್ದಾರೆ ಅಂತಾಳೆ ಕನಕ. ಅಳಿಯಂದ್ರ ಜೊತೆ ಹೇಳದೇ ಇರೋದಕ್ಕೆ ಸಂಕಟ ಆಗ್ತಿದೆ, ಆದರೆ ಹೇಳಿದ್ರೆ ಅವ್ರು ಏನು ಮಾಡ್ತಾರೋ ಏನೋ ಗೊತ್ತಿಲ್ವಲ್ಲ ಹಾಗಂತ ಕುಸುಮ ಹೇಳ್ತಿರೋವಾಗ ಅಮ್ಮ ಮೊದಲು ಮದುವೆ ಮುಗಿಲಿ, ಆಮೇಲೆ ಏನಾಗುತ್ತೋ ನೋಡೋಣ ಅಂತಾಳೆ ಕನಕ. ಕುಸುಮ ಅವರು ಒಳಗೋದ್ಮೇಲೆ ಲಕ್ಕಿ ಬರ್ತಾರೆ. ಏನಮ್ಮ ಇದೆಲ್ಲ, ಯಾಕಿದ್ರು ಹೊರಟಾಗಾಡ್ತಿದ್ದಾನೆ ಹಾಗಂತ ಲಕ್ಕಿ ಕೇಳ್ತಿರೋವಾಗ ಹಾಗೆಲ್ಲ ಏನೂ ಇಲ್ಲ ಅಜ್ಜಿ ಅಂತಾಳೆ ಕನಕ. ಇಲ್ಲಿ ಏನು ನಡೀತೋ ಅದನ್ನೆಲ್ಲ ನಾನು ಆಗಲೇ ನೋಡಿದೆ ಅಂತಾರೆ ಲಕ್ಕಿ. ನಿಜ ಹೇಳು, ಅವ್ನು ಯಾವಾಗಲೂ ಹೀಗೇನೆ ನಡ್ಕೊಳ್ಳೋದ, ನಿನ್ನನ್ನು ಚೆನ್ನಾಗಿ ನೋಡ್ಕೋತಿಲ್ವಾ ಅಂತ ಕೇಳ್ತಾರೆ. ಹಾಗೆಲ್ಲ ಏನೂ ಇಲ್ಲ ಅಜ್ಜಿ, ಚೆನ್ನಾಗೇ ನೋಡ್ಕೋತಾರೆ. ಇನ್ನೊಬ್ರು ಮನೆಗೆ ಬಂದು ಒಬ್ಬ ರೌಡಿ ಕೈನ ಇಟ್ಕೊಳ್ಳೋ ಥರ ನಿನ್ನ ಕೈನ ಇಟ್ಕೊಳ್ತಿದ್ದಾನಲ್ಲ, ಆ ರೀತಿ ಇಲ್ಲೇ ನಡ್ಕೋತಿದ್ದಾನೆ ಅಂದಮೇಲೆ ನಿಮ್ಮ ಮನೇಲಿ ನಿನ್ನನ್ನು ಹೇಗೆಲ್ಲ ನಡ್ಸ್ಕೋಬೋದು, ಅವ್ನು ನಿನಗೆ ಹೊಡಿತಿದ್ದಾನ ಅಂತ ಕೇಳ್ತಾರೆ ಲಕ್ಕಿ. ಕನಕ ಏನು ಮಾತಾಡದೆ ತಲೆ ತಗ್ಗಿಸ್ತಾಳೆ. ಕನಕ ಅಂತ ಕಾಲದಲ್ಲಿ ಗಂಡ ಮನೆ ಮಕ್ಕಳು ಅತ್ತೆ ಮಾವ ಅಂತ ಸುಮ್ಮನೆ ಇರ್ತಿದ್ರು, ಈ ಕಾಲದಲ್ಲೂ ನೀನು ಹಾಗೆ ಇದೆಯಲ್ಲ, ಹೆಂಡತಿ ಆಗಿದ್ದೀನಿ ಅಂತ ಅನ್ಕೊಂಡು ಎಲ್ಲದಕ್ಕೂ ನೀನು ಹಾಗೇನೆ ಅನುಸರಿಸ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಗಂಡು ಹೆಣ್ಣು ಅನ್ನೋದೆಲ್ಲ ಒಂದೇನೆ, ನಿನಗೆ ಸಿಗ್ಬೇಕಾಗಿರೋ ಮರ್ಯಾದಿನ ನೀನು ಬಿಟ್ಕೊಡ್ಬಾರ್ದು. ನೀನು ಬೈದಲ್ಲೇ ಒದ್ದಾಡ್ತಿದ್ರೆ ಅವ್ನು ನಿನ್ನನ್ನು ಎದುರಿಸ್ತಾನೆ ಇರ್ತಾನೆ. ಅವ್ನು ನಿನಗೆ ಹೀಗೆ ಎದುರಿಸೋದಕ್ಕೂ ಹೊಡೆಯೋದಕ್ಕೂ ನೀನು ಅವಕಾಶ ಮಾಡಿಕೊಡ್ಬಾರ್ದು. ಮುಂದೆ ನಿನ್ಗೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ನೀನು ಇಷ್ಟ ಇಲ್ಲದೆ ಇರೋದನ್ನ ನೀನು ಒಪ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಎದುರಿಸಿ ನಿಲ್ಬೇಕು. ಎಲ್ಲದಕ್ಕೂ ಹೀಗೆ ಭಯ ಪಡಬಾರ್ದು. ಅವನ ಜೊತೆ ನಾನು ಬಂದು ಏನಾದರೂ ಮಾತಾಡ್ಲಾ ಅಂತಾರೆ ಲಕ್ಕಿ. ಆಗ ಕನಕ ಅಯ್ಯೋ ಅದೆಲ್ಲ ಏನು ಬೇಡ ಅಜ್ಜಿ, ಈಗ ಮಂಜ ತಾರ ಮದುವೆನೇ ಮುಖ್ಯ, ಈಗ ಅದೆಲ್ಲ ಸರಿಯಾಗಿ ನಡೆದ್ಬಿಟ್ರೆ ಸಾಕು ಅಂತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.